ವಿವಾಹ ಯಾಕೆ ಅಂತಂದರೆ ಮಾನವ ಜಾತಿ ವಿಸ್ತರಿಸೋದಕ್ಕೋಸ್ಕರ ಮತ್ತು ದೈವ ಕುಟುಂಬ ನಿರ್ಮಾಣವಾಗುವುದಕ್ಕೋಸ್ಕರ. ಮಾನವ ಜಾತಿ ವಿಸ್ತಾರ ಆಗಬೇಕು ಅಂದರೆ ಮನುಷ್ಯ ಒಬ್ಬಂಟಿಗನಾಗಿರದೇನೆ ಮನುಷ್ಯ ಇಡೀ ಭೂಮಿ ಮೇಲೆಲ್ಲ ತುಂಬಿಕೊಳ್ಬೇಕು ಅಂತಂದರೆ ಮ್ಯಾರೇಜ್ ಈಸ್ ಮಸ್ಟ್, ಮ್ಯಾರೇಜ್ ಬೇಕು ಅಂತ. ಸೊ ಹಾಗೇನೆ ದೈವಿಕವಾದಂಥ ಒಂದು ಕುಟುಂಬ ನಿರ್ಮಾಣ ಆಗೋದಕ್ಕೋಸ್ಕರ ಮ್ಯಾರೇಜ್ ಬೇಕು ಅಂತ ಹೇಳ್ತಾರೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನದಲ್ಲಿ ಅಲ್ಲಿ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿದ ಮೇಲೆ ದೇವರವರನ್ನು ಆಶೀರ್ವದಿಸಿ ಏನಂತ ಹೇಳ್ತಾ ಇದ್ದಾನೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಸೊ ದೊರೆತನ ಮಾಡಬೇಕು, ಭೂಮಿಯಲ್ಲೆಲ್ಲ ತುಂಬಿಕೊಳ್ಬೇಕು ಅಂತಂದ್ರೆ ಏನ್ ಬೇಕು? ಮನುಷ್ಯರು ಬೇಕು. ಮನುಷ್ಯರು ಹೆಂಗ್ ಬರ್ತಾರೆ? ಥ್ರೂ ದ ಮ್ಯಾರೇಜ್. ಮ್ಯಾರೇಜ್ ಮುಖಾಂತರ ಸಂತಾನೋತ್ಪತ್ತಿಗೋಸ್ಕರ, ಮಾನವ ಜಾತಿ ವಿಸ್ತಾರ ಆಗೋದಕ್ಕೋಸ್ಕರ ಹಾಗೂ ದೈವಿಕ ಕುಟುಂಬ ನಿರ್ಮಾಣಕ್ಕೋಸ್ಕರ ಮ್ಯಾರೇಜ್ ಈಸ್ ಅ ಮಸ್ಟ್ ಅಂತ ಹೇಳ್ತಾರೆ. ಮ್ಯಾರೇಜ್ ಅನ್ನುವಂಥದ್ದು ಬೇಕೇ ಬೇಕು ಅಂತ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ ಆಕ್ಟ್ಸ್ ಚಾಪ್ಟರ್ 17 ಅಲ್ಲಿ ವರ್ಸ್ 26 ಅಲ್ಲಿ ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅಂತ ಹೇಳ್ತಾನೆ. ಆತನಂದ್ರೆ ಯಾರು? ತಂದೆಯಾದ ದೇವರು. ಒಬ್ಬನಿಂದಲೇ ಅಂದ್ರೆ ಯಾರು? ಆದಾಮನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅಂದ್ರೆ ಎಲ್ಲಾ ಜನಾಂಗ ಹುಟ್ಟಿ ಬರುವುದಕ್ಕೆ, ಮಾನವ ಜಾತಿ ವಿಸ್ತರಿಸುವುದಕ್ಕೆ ಮ್ಯಾರೇಜ್ ಅನ್ನುವಂಥದ್ದು ಮಸ್ಟ್ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ ಆ ಮಾತು. 26ನೇ ವಚನ ಇಂಗ್ಲಿಷಲ್ಲಿ ಸಿಕ್ಕರೆ ಓದಿಯಮ್ಮ. ಎಸ್ ಬ್ರದರ್? ಒನ್ ಬ್ಲಡ್ ಅಂತಿದೆ ನೋಡಿ, ಒನ್ ಬ್ಲಡ್ ಅಂತಿದೆ. ಒನ್ ಬ್ಲಡ್ ಎವ್ರಿ ನೇಷನ್ ಆಫ್ ಮ್ಯಾನ್ ಅಂದ್ರೆ ಒಂದೇ ರಕ್ತದಿಂದ, ಒಂದು ಬ್ಲಡ್ ಇಂದ, ಒಂದು ಫ್ಲೆಶ್ ಇಂದ ಏನ್ ಮಾಡ್ತಾ ಇದ್ದಾನೆ? ಎವ್ರಿ ನೇಷನ್ ಆಫ್ ಮ್ಯಾನ್, ಪ್ರತಿ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರದ ವ್ಯಕ್ತಿಗಳನ್ನ ಉಂಟು ಮಾಡೋದಕ್ಕೆ ಆತನು ಮ್ಯಾರೇಜ್ ಅನ್ನುವಂಥದ್ದನ್ನ ಆತನು ಕನ್ಸಿಡರ್ ಮಾಡಿದ್ದಾನೆ. ಸೊ ಹಾಗಾಗಿ ಮ್ಯಾರೇಜ್ ಯಾಕೆ ಅಂತಂದ್ರೆ ಮಾನವ ಜಾತಿ ವಿಸ್ತರಿಸಲು ಹಾಗೂ ದೈವಿಕ ಕುಟುಂಬಗಳು ನಿರ್ಮಾಣ ಆಗೋದಕ್ಕೋಸ್ಕರ ಮ್ಯಾರೇಜು ಅಂತ ಹೇಳ್ತಾರೆ. ಇನ್ನು ನಂಬರ್ 4ನೇದಾಗಿ ದೇವರ ಚಿತ್ತಾನುಸಾರವಾಗಿ ನಡೆಸಲ್ಪಡುವುದಕ್ಕೆ ಮ್ಯಾರೇಜ್ ಯಾಕೆ ಅಂತಂದ್ರೆ ದೇವರ ಚಿತ್ತಾನುಸಾರವಾಗಿ ಮನುಷ್ಯನು ನಡೆಸಲ್ಪಡುವುದಕ್ಕೆ ಮತ್ತು ದೇವರಿಂದ ಮೇಲನ್ನು ಹೊಂದುವುದಕ್ಕೆ ಮ್ಯಾರೇಜ್ ಅನ್ನುವಂಥದ್ದು ಬೇಕು. ಮ್ಯಾರೇಜ್ ಅನ್ನುವಂಥದ್ದು ಮಸ್ಟ್. ನಾನೇನಾದ್ರೂ ದೇವರಿಂದ ಮೇಲೆ ಹೊಂದುತ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ಮ್ಯಾರೇಜ್. ಹಾಗಾಗಿ ಇದು ಕುಟುಂಬ ಅನ್ನುವಂಥದ್ದನ್ನ ದೇವರು ಬಹಳಷ್ಟು ವಿಶೇಷವಾದ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾನೆ. ಕುಟುಂಬ ಅನ್ನುವಂಥದ್ದು ದೇವರ ಒಂದು ಆಲೋಚನೆಯಲ್ಲಿ ಬಹುದೊಡ್ಡದಾದಂಥ ಒಂದು ಆತನ ಆಲೋಚನೆ ಕುಟುಂಬ. ಹಾಗಾಗಿ ಯಾಕೆ ಮ್ಯಾರೇಜ್ ಅಂತಂದ್ರೆ ಮೇಲನ್ನು ಹೊಂದಲು ದೇವರ ಚಿತ್ತಾನುಸಾರವಾಗಿ ನಡೆಸಲ್ಪಡುವುದಕ್ಕೆ ಮ್ಯಾರೇಜು. ಕೀರ್ತನೆಗಳ ಗ್ರಂಥ 68ನೇ ಕೀರ್ತನೆಯಲ್ಲಿ 5 ಮತ್ತು 6ನೇ ವಚನವನ್ನು ನಾವು ಗಮನಿಸಿದ್ರೆ ಒಬ್ಬಂಟಿಗರನ್ನು ಸಂಸಾರಸ್ಥರನ್ನಾಗಿ ಮಾಡ್ತಾನೆ ಎಂಬುದಾಗಿ ನಾವು ಈಗಾಗಲೇ ಗಮನಿಸಿದೀವಿ. ನಾವು ಅದೇ ಮಾತನ್ನ ನಾವಿಲ್ಲಿ ಗಮನಿಸ್ತೇವೆ. ಮತ್ತೆ ಕೀರ್ತನೆಗಳ ಗ್ರಂಥ 68ನೇ ಕೀರ್ತನೆ 5 ಮತ್ತು 6ನೇ ವಚನ. ಪರಿಶುದ್ಧ ವಾಸಸ್ಥಾನದಲ್ಲಿರುವಂತ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ನೆಕ್ಸ್ಟ್, ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ದೇವರ ಚಿತ್ತಾನುಸಾರವಾಗಿ ನಡೆಸಲ್ಪಡುವುದಕ್ಕೆ, ದೇವರಿಂದ ಮೇಲನ್ನು ಹೊಂದುವುದಕ್ಕೆ ಸಂಸಾರ ಅನ್ನುವಂಥದ್ದು, ವಿವಾಹ ಅನ್ನುವಂಥದ್ದು, ಕುಟುಂಬ ವ್ಯವಸ್ಥೆ ಅನ್ನುವಂಥದ್ದು ಅದು ದೇವರ ಆಲೋಚನೆಯಲ್ಲಿ ಬಹಳ ದೊಡ್ಡದಾದಂಥ ಒಂದು ಆಲೋಚನೆ. ಸೊ ಹಾಗಾಗಿ ಯಾಕೆ ಮ್ಯಾರೇಜು ಅಂತಂದ್ರೆ ಇನ್ನು ಅನೇಕ ವಿಷಯಗಳನ್ನ ನಾವು ದೈವ ಗ್ರಂಥದ ಮುಖಾಂತರ ಕಲ್ತ್ಕೊಳ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 22ನೇ ವಚನ, ಪ್ರೊವರ್ಬ್ಸ್ ಚಾಪ್ಟರ್ 18 ವರ್ಸ್ 22 ಹೇಳ್ತಾನೆ, ಪತ್ನಿ ಲಾಭವೂ ರತ್ನ ಲಾಭ ಅದು ಯೆಹೋವನ ಅನುಗ್ರಹವೇ ಅಂತ ಹೇಳ್ತಾನೆ. ಪತ್ನಿ ಲಾಭ, ರತ್ನ ಲಾಭ. ಈ ಲಾಭ ಯಾರಿಂದ?
ಯೆಹೋವನ ಅನುಗ್ರಹ ಇದು ಅಂತ ಹೇಳ್ತಾನೆ. ಅಂದ್ರೆ ದೇವರಿಂದ ನಾನು ಮೇಲನ್ನು ಹೊಂದಬೇಕು ಅಂತಂದ್ರೆ ಮ್ಯಾರೇಜ್ ಅದು ಯೆಹೋವನ ಅನುಗ್ರಹ ಅಂತ ಹೇಳ್ತಾನೆ. ಅದೇ ಪ್ರೊವರ್ಬ್ಸ್ 19 ವರ್ಸ್ 14 ಅಲ್ಲಿ, ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು, ವಿವೇಕಿನಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ ಅಂತ ಹೇಳ್ತಾರೆ. ಸೊ ಮ್ಯಾರೇಜ್ ಯಾಕೆ ಅಂತಂದ್ರೆ ದೇವರು ಅನುಗ್ರಹಿಸುವಂತಹ ವಿವೇಕಿನಿ ದಯಪಾಲ ನಮಗೆ ಒದಗಿ ಬರಬೇಕು ಅಂತೇಳಿ. ಸೊ ಹಾಗಾಗಿ ಯೌವನಸ್ಥ ಸಹೋದರರು ತಮ್ಮ ಮುಂದಿನ ವೈವಾಹಿಕ ಕುಟುಂಬಕ್ಕೋಸ್ಕರ ಕೂಡ, ವೈವಾಹಿಕ ಜೀವಿತಕ್ಕೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ತಾಯಿಯ ಗರ್ಭದಿಂದ ನಮಗೊಂದು ಬಾಲ್ಯ ದಶೆಯನ್ನು ಕೊಟ್ಟಿದ್ದಿ, ಯವನಸ್ಥರ ಒಂದು ಜೀವಿತವನ್ನು ದಯಪಾಲಿಸ್ಕೊಟ್ಟಿದ್ದಿ. ನೆಕ್ಸ್ಟ್ ಯಾವ ದಶೆಗೆ ಹೋಗ್ಬೇಕು ನಾನು? ಇವಾಗ ಕುಟುಂಬ ಜೀವಿತಕ್ಕೆ ಹೋಗ್ಬೇಕು ನಾನು. ಸೊ ದೇವರು ಅದಕ್ಕೋಸ್ಕರ ಉದ್ದೇಶ ಮಾಡಿಟ್ಟಿದ್ದೇನೆ ವಿವಾಹನ. ಆ ನಿನ್ನ ಉದ್ದೇಶನ ನಾನು ನೆರವೇರಿಸಬೇಕು. ಆ ಕುಟುಂಬ ಜೀವಿತಕ್ಕೆ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ಬೇಕು. ನೀನೇ ನನ್ನನ್ನು ನನ್ನ ಚಿತ್ತಾನುಸಾರವಾಗಿ ನಡೆಸಬೇಕನ್ನುವಂಥ ಒಂದು ಪ್ರಾರ್ಥನೆ ಇವತ್ತು ಯೌವನಸ್ಥರಲ್ಲಿ ಬರಬೇಕು. ಇದು ಕೆಟ್ಟದಲ್ಲ, ಇದು ಬಹಳ ಒಳ್ಳೆಯ ಒಂದು ಪ್ರಾರ್ಥನೆ. ಇದು ಪ್ರತಿ ಪೋಷಕರು ಕೂಡ ಪ್ರಾರ್ಥನೆ ಮಾಡಬೇಕು. ತನ್ನ ಮಕ್ಕಳಿಗೆ ಸೂಕ್ತವಾದಂತಹ ವರನನ್ನ ನೀನೇ ಒದಗಿಸಿಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿ ಪೋಷಕರು ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರತಿಯೊಬ್ಬ ಯೌವನಸ್ಥ ಪುರುಷ ಮತ್ತು ಸ್ತ್ರೀ ಸಹೋದರರು ಕೂಡ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಮ್ಯಾರೇಜ್ ಯಾಕೆ ಅಂತಂದ್ರೆ ಇದು ಮನೆ ಮಾರೋ ಆಸ್ತಿ ಪಾಸ್ತಿ ಪಿತೃಗಳಿಂದ ದೊರಕ್ತವೆ, ವಿವೇಕಿನಿಯಾದಂಥ ಹೆಂಡತಿ ಯೆಹೋವನ ಅನುಗ್ರಹವೇ ಅಂತ ಹೇಳ್ತಾನೆ. ಹಾಗೆ ಈ ಪ್ರಸಂಗಿ ಪುಸ್ತಕದಲ್ಲಿ ಕೂಡ ನಾವು ವಿಷಯವನ್ನು ಗಮನಿಸಿದ್ರೆ, ಪ್ರಸಂಗಿ ಗ್ರಂಥ 4ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ ಎಕ್ಲೇಸಿಯಸ್ಟ್ಸ್ ಚಾಪ್ಟರ್ 4 ವರ್ಸ್ 9-12, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಮತ್ತು ಒಬ್ಬನ ಮಗ್ಗುಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು. ಒಂಟಿಗನಿಗೆ ಹೇಗೆ ಬೆಚ್ಚಗಾದೀತು? ಒಬ್ಬೊಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. 3 ಉರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಅಂತ ಹೇಳ್ತಾನೆ. ಅಂದ್ರೆ ಈ 2-3 ವಚನಗಳಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಒಂಟಿಗಿಂತ ಜಂಟಿ ಲೇಸು ಅಂತ ಹೇಳ್ತಾನೆ. ಒಬ್ರು ಬಿದ್ರೆ ಇನ್ನೊಬ್ರು ಎತ್ತದಕ್ಕೆ ಬೇಸು ಅಂತ ಹೇಳ್ತಾನೆ. ಸೊ ಹಾಗಾಗಿ ದಾಂಪತ್ಯ ಜೀವಿತ ಅನ್ನುವಂಥದ್ದು ಅದು ಕೇವಲ ಲೈಂಗಿಕ ಕೋರಿಕೆಯನ್ನ ನೆರವೇರಿಸಿಕೊಳ್ಳುವುದು ಮಾತ್ರವಲ್ಲದೆ, ಪರಸ್ಪರ ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ಜೀವಿತಾಂತ್ಯದವರೆಗೂ ಕೂಡ ಸಹಕರಿಸುವಂತಹ, ಒಬ್ಬರಿಗೊಬ್ಬರು ಮೇಲನ್ನು ಹೊಂದುವಂತಹ, ಒಬ್ಬರಿಗೊಬ್ಬರು ದೈವಿಕ ಕುಟುಂಬವಾಗಿ ಮುಂದುವರಿದಕ್ಕೋಸ್ಕರ ದೇವರು ಏರ್ಪಡಿಸಿದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು. ಸೊ ಹಾಗಾಗಿ ಈ ವಿಷಯ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಮ್ಯಾರೇಜ್ ಯಾಕೆ ಅಂತಂದ್ರೆ, ಇವತ್ತು ಎಷ್ಟೋ ಸಭೆಗಳಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಬಹಳ ದೊಡ್ಡದಾಗಿ ಇದ್ದು ಸಭೆಯಾಗಿ ಇಲ್ದೇನೆ ಒಣಗೋಗ್ತಾ ಇದ್ದೇವೆ ಸಭೆಗಳು ಇವತ್ತೆಲ್ಲ. ಇದ್ರ ಬಗ್ಗೆ ಸರಿಯಾದಂಥ ಒಂದು ತಿಳುವಳಿಕೆ ಇಲ್ದೇನೆ, ಸರಿಯಾದಂಥ ಒಂದು ಆಲೋಚನೆಗಳಿಲ್ಲದೆ, ದೈವಿಕ ಚಿಂತನೆಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಇವತ್ತು ದೇವರ ಆಲೋಚನೆಗಳಿಂದ ಬಿದ್ದೋಗ್ತಕ್ಕಂತಹ ಎಷ್ಟೋ ಸಭೆಗಳನ್ನ, ಎಷ್ಟೋ ಕುಟುಂಬಗಳನ್ನ ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಒಬ್ಬಂಟಿಗನಾಗಿ ಇರಬಾರ್ದು ಒಂದು, ಎರಡನೇದ್ದು ಜಾರತ್ವ ಅನ್ನುವಂಥದ್ದು ನಡಿಬಾರ್ದು, ಮೂರನೇದ್ದು ಮಾನವ ಜಾತಿ ವಿಸ್ತರಿಸೋದಕ್ಕೋಸ್ಕರ, ನಾಲ್ಕನೇದ್ದು ಮೇಲನ್ನ ಹೊಂದಲು ದೇವರ ಚಿತ್ತಾನುಸಾರವಾಗಿ ನಡೆಸಲ್ಪಡುವುದಕ್ಕೆ ಮ್ಯಾರೇಜು. ಸೊ ಇನ್ನು 3ನೇ ಪಾಯಿಂಟ್, ರೋಮನ್ ಅಂಕೆ 3, ವಿವಾಹ ಯಾರಿಗೆ ವಿವಾಹ ಯಾಕೆ ಅನ್ನೋದನ್ನ ನೋಡಿದ್ವಿ, ವಿವಾಹದ ಉದ್ದೇಶ ಏನಂತ ನೋಡಿದ್ವಿ. ಸೊ ಈಗ ವಿವಾಹ ಯಾರ್ಯಾರಿಗೆ ಆಗ್ಬೇಕು? ಪುರುಷನಿಗೂ ಮತ್ತು ಆಗ್ಬೇಕನ್ನೋದು ದೇವರ ಚಿತ್ತ. ಮತ್ತೆ ಇವತ್ತು ಲೋಕದಲ್ಲಿ ಏನ್ ನಡೀತಾ ಇದೆ? ಪುರುಷನ ಮದುವೆ ಮಾಡ್ಕೋಬೇಕಂತೆ, ಸ್ತ್ರೀನೂ ಮದುವೆ ಮಾಡ್ಕೋಬಹುದಂತೆ. ಗೊತ್ತಾ ನಿಮಗೆ? ಇದನ್ನು ಕಾನೂನಾತ್ಮಕವಾಗಿ ಜಾರಿಗೆ ತಂದಿದ್ದಾರೆ ಎಷ್ಟೋ ದೇಶಗಳು ಇವತ್ತು. ಅಮೆರಿಕದಲ್ಲಿ ಇದು ಕಾನೂನಿತ್ತಂತೆ. ಹೆಣ್ಣನ್ನ ಮದುವೆ ಆಗ್ಬೋದು, ಗಂಡನ್ನ ಮದುವೆ ಆಗ್ಬೋದು ಅಂತೇಳಿ. ಇದು ದೇವರ ಚಿತ್ತಾನುಸಾರವಾಗಿ ಅಲ್ಲ ಅಂತೇಳಿ ಎಷ್ಟೋ ಜನ ಅಪೀಲ್ ಮಾಡಿದಾಗ, ಒತ್ತಾಯ ಮಾಡಿದಾಗ, ಈ ಕಾನೂನನ್ನು ನಾವು ತೆಗೆದಾಕ್ತೀವಿ ಅಂತ ಮುಂದಾದಾಗ ಎಷ್ಟೋ ಜನರು ಪ್ರೊಟೆಸ್ಟ್ ಮಾಡಿದ್ರಂತೆ.
ಇದನ್ನ ಹೆಂಗ್ ತೆಗೆದಾಕ್ತೀರಿ ಕಾನೂನು, ನಮ್ಮ ಹಕ್ಕನ್ನ ನೀವು ಕಸಿದುಕೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಂಥ, ಪ್ರೊಟೆಸ್ಟ್ ಮಾಡಿದಂಥವ್ರದ್ದು ಒಂದು ಉದಾಹರಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ನಾವು ಪ್ರಪಂಚದಲ್ಲಿ. ಹಾಗಾಗಿ ವಿವಾಹ ಯಾರಿಗೆ ಅಂತಂದ್ರೆ ಪುರುಷನು ಮತ್ತು ಸ್ತ್ರೀಗೆ ಮಾತ್ರವೇ ವಿವಾಹ ಅಂತ ಹೇಳ್ಬಿಟ್ಟು ಗ್ರಂಥ ತಿಳಿಸ್ತದೆ. ಬಿ ಕೇರ್ಫುಲ್. ಪುರುಷ ಮತ್ತು ಸ್ತ್ರೀ ಮಾತ್ರ ವಿವಾಹ ಆಗ್ಬೇಕು. ಪುರುಷ ಪುರುಷ ಅಲ್ಲ, ಸ್ತ್ರೀ ಸ್ತ್ರೀ ಅಲ್ಲ. ಒಂದು ವೇಳೆ ಪುರುಷ ಪುರುಷ ಮಾಡ್ಕೊಳ್ತಾನೆ, ಸ್ತ್ರೀ ಸ್ತ್ರೀ ಮಾಡ್ಕೊಳ್ತಾನೆ ಅಂತಂದ್ರೆ ಅದು ದೇವರು ಉದ್ದೇಶಿಸಿದಂಥದ್ದಲ್ಲ ಅಲ್ಲ. ಆ ರೀತಿ ಮಾಡ್ಕೊಳ್ಳೋನು ಹೇಗ್ ಮಾಡ್ಕೊಳ್ತಾನೆ ಅಂತಂದ್ರೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ಆಲೋಚನೆಗಳನ್ನ ತಳ್ಳಿಬಿಟ್ಟಂತವನು ಮಾಡ್ಕೊಳ್ತಾನೆ. ಅದನ್ನ ದುಷ್ಟತನವನ್ನ ಆಸಕ್ತಿಯಿಂದ ನಡೆಸ್ತಕ್ಕಂಥವನು ಆ ರೀತಿ ಮಾಡ್ತಾನೆ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸುವವನು ಆ ರೀತಿ ಮಾಡ್ತಾನೆ ವಿನಃ ದೇವರ ಸಂಕಲ್ಪಕ್ಕನುಸಾರವಾಗಿ, ದೇವರ ಆಲೋಚನೆಗೆ ಅನುಸಾರವಾಗಿ ಜೀವಿಸಬೇಕು ಅಂತಕ್ಕಂಥವನು ಆ ರೀತಿ ಯಾವತ್ತೂ ಮಾಡೋದಿಲ್ಲ ಎಂಬುದಾಗಿ ಗ್ರಂಥ ನಮಗೆ ತಿಳಿಸ್ತದೆ. ಪ್ರೇರೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನದಿಂದ, ಅವರು ಇಂಥದ್ದನ್ನು ಮಾಡಿದ್ದರಿಂದ ಏನ್ ಮಾಡಿದಾರೆ? ಇಂಥದ್ದೇನ್ ಮಾಡಿದಾರೆ ಅಂದ್ರೆ 24ನೇ ವಚನದಲ್ಲಿ ಹೇಳ್ತಾನೆ. ಇಂಥದ್ದೇನದು ಅವ್ರು ಮಾಡಿದ್ದು ಏನಂತಂದ್ರೆ, ಆದ ಕಾರಣ ಅವ್ರ ಮನಸ್ಸಿನ ದುರಾಸೆಗಳಂತ ನಡೀತಾ ಇದ್ದಾರೆ. ಮನಸ್ಸಲ್ಲಿ ಏನ್ ದುರಾಸೆ ಬರ್ತದೋ, ಆಸೆ ಮತ್ತು ದುರಾಸೆ ಏನ್ ಬರ್ತದೋ ಅದ್ರ ಪ್ರಕಾರ ಅವರು ನಡೀತಾ ಇರೋದ್ರಿಂದ ತಮ್ಮ ದೇಹಗಳನ್ನ ಏನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಹೊಲಸಾದ ನಡತೆ ಅಂತೆ. ಏನು ಹೊಲಸಾದ ನಡತೆ? ಮುಂದೆ ಹೇಳ್ತಾನೆ ನೋಡಿ. ದೇವರವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು 26ನೇ ವಚನದಲ್ಲಿ. ಹೆಂಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು ಅಂತ ಹೇಳ್ತಾರೆ. ತಮ್ಮ ಭ್ರಾಂತಿ, ತಮ್ಮ ಬುದ್ಧಿ, ತಮ್ಮ ಒಂದು ಅವಿವೇಕ ಏನಾಗ್ತಾ ಇದೆ? ಗಂಡಸರ ಜೊತೆಗೆ ಹೋಗ್ತಾ ಇದ್ರೆ, ಹೆಂಗಸರ ಜೊತೆಗೆ ಹೋಗ್ತಾರೆ. ಇದು ದೇವರು ಏರ್ಪಾಟ್ ಮಾಡಿದ್ದಲ್ಲ. ಇದು ದೇವರು ಏರ್ಪಾಟ್ ಮಾಡಿದ್ದಲ್ಲ. ಸೊ ಹಾಗಾಗಿ ವಿವಾಹ ಯಾರಿಗೆ ಅಂತಂದ್ರೆ ಸ್ತ್ರೀ ಪುರುಷರಿಗೆ ಮಾತ್ರವೇ ದೇವರು ಏನ್ ಮಾಡಿದ್ದಾನೆ? ಏರ್ಪಾಟ್ ಮಾಡಿದ್ದಾನೆ. ಇದು ದೇವರು ಏರ್ಪಾಟ್ ಮಾಡಿದ್ದು. ಇದು ದೇವರು ಏರ್ಪಾಟ್ ಮಾಡಿದ್ದು. ಸೊ ಹಾಗಾಗಿ ಇದು ನಡಿಬೇಕು. ಇವತ್ತು ಇದು ನಡಿಬೇಕು. ಒಂದು ವೇಳೆ ಇದನ್ನು ಹೊರತುಪಡಿಸಿ ಪುರುಷ ಒಟ್ಟಿಗೆ ಹೋಗ್ತಾನೆ, ಸ್ತ್ರೀ ಒಟ್ಟಿಗೆ ಹೋಗ್ತಾನೆ ಅಂತಂದ್ರೆ ಏನ್ ಮಾಡ್ತಾ ಇದ್ದಾನೆ? ದೇವರ ಆಲೋಚನೆಗಳಿಂದ ದೂರ ಹೋಗ್ತಾ ಇದ್ದಾನೆ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನು ನೆರವೇರಿಸ್ತಾ ಇದ್ದಾನೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಇವತ್ತು. ಸೊ ಹಾಗಾಗಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 24ನೇ ವಚನದಲ್ಲಿ, 24ನೇ ವಚನ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಯಾರನ್ನು ಸೇರ್ಕೊಳ್ತಾನೆ? ಹೆಂಡತಿಯನ್ನ ಸೇರ್ಕೊಳ್ತಾನೆ. ಪುರುಷ ಯಾರನ್ನ ಸೇರ್ಕೊಳ್ತಾ ಇದ್ದಾನೆ? ಸ್ತ್ರೀನ ಸೇರ್ಕೊಳ್ತಾ ಇದ್ದಾನೆ. ಪುರುಷನ ಸೇರಿಸ್ಕೊಳ್ತಾ ಇಲ್ಲ. ಸ್ತ್ರೀನ ಸೇರ್ಕೊಳ್ತಾ ಇಲ್ಲ. ಪುರುಷ ಸ್ತ್ರೀಯನ್ನ ಸೇರ್ಕೊಳ್ತಾ ಇದ್ದಾನೆ. ಸೊ ಹಾಗಾಗಿ ಇದು ದೇವರ ಒಂದು ಆಲೋಚನೆ. ಹಾಗಾಗಿ ದೇವರು ಕೂಡ ಇವ್ರನ್ನ ಹೆಂಗ್ ಉಂಟು ಮಾಡಿದ್ದಾನೆ? ಸ್ತ್ರೀ ಪುರುಷನನ್ನಾಗಿ ಉಂಟು ಮಾಡಿದ್ದಾನೆ. ಪುರುಷನನ್ನಾಗಿ ಉಂಟು ಮಾಡಲಿಲ್ಲ. ಪುರುಷನನ್ನ ಒಂಟಿಗನಾಗಿರೋದು ಒಳ್ಳೆದಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪುರುಷನನ್ನ ಉಂಟು ಮಾಡಲಿಲ್ಲ ದೇವರು. ಮತ್ತಾಯನ ಬರೆಸುವಾರ್ತೆ 19ನೇ ಅಧ್ಯಾಯ 4ರಿಂದ 6ನೇ ವಚನ, ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು, ಅಂಡರ್ಲೈನ್ ಮಾಡ್ಕೊಳ್ಳೋದನ್ನ, ಆದಿಯಿಂದಲೇ ಅವರನ್ನು ಏನ್ ಮಾಡಿದ್ದಾನೆ? ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾನೆ ಅಂತ ಹೇಳ್ತಾನೆ. ಗಂಡು ಹೆಣ್ಣಾಗಿ ಯಾಕೆ ನಿರ್ಮಿಸಿದ್ದಾನೆ? ವಿವಾಹಕ್ಕೋಸ್ಕರ. ಸ್ತ್ರೀಯರಿಗೋಸ್ಕರ ಅಲ್ಲ, ಪುರುಷನಿಗೋಸ್ಕರ ಅಲ್ಲ. ವಿವಾಹದ ಬಂಧನದಲ್ಲಿ ಏರ್ಪಡುವಂತವರು ಯಾರು ಅಂತಂದ್ರೆ ಸ್ತ್ರೀ ಮತ್ತು ಪುರುಷರು ಅಂತ ಹೇಳ್ತಾನೆ. ಸೊ ಸ್ತ್ರೀ ಪುರುಷರನ್ನಾಗಿ ಉಂಟು ಮಾಡಿದನು ಅಂತ ಹೇಳ್ತಾನೆ, ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಅಂತ ಹೇಳ್ತಾನೆ. ಹಾಗಾಗಿ ವಿವಾಹ ಯಾರಿಗೆ? ಒಂದು ಗಂಡಿಗೂ ಒಂದು ಹೆಣ್ಣಿಗೂ ನಡಿಬೇಕು ಹೊರತಾಗಿ ಹೆಣ್ಣಿಗೆ ಗಂಡಿಗೆ ವಿವಾಹ ಅನ್ನುವಂಥದ್ದು ಅಲ್ಲ. ಅದು ದೇವರ ಆಲೋಚನೆಗೆ ವಿರುದ್ಧವಾದಂಥದ್ದು. ಸೊ ಹಾಗಾಗಿ ಸ್ತ್ರೀ ಪುರುಷನ ಉಂಟು ಮಾಡಿದ್ದಾನೆ. ಮಾರ್ಕನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ, ಮಾರ್ಕ್ ಚಾಪ್ಟರ್ 10 ವರ್ಸ್ 6 to 9 ಅಲ್ಲಿ ಕೂಡ, ಮಾರ್ಕ್ ಚಾಪ್ಟರ್ 10, ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂತಲೂ ಅಂತ ಹೇಳ್ತಾನೆ. ಹೆಂಗ್ ನಿರ್ಮಿಸಿದ್ದಾನೆ?
ಗಂಡು ಹೆಣ್ಣಾಗಿ. ಯಾವಾಗ? ಸೃಷ್ಟಿ ಆದಿಯಿಂದ ನಿರ್ಮಿಸಿದ್ದಾನೆ, ಬಿ ಕೇರ್ಫುಲ್. ಸೊ ಹಾಗಾಗಿ ಮದುವೆ ಯಾರಿಗೆ ಮಾಡಬೇಕು? ಹೆಣ್ಣಿಗೂ ಗಂಡಿಗೂ ಮಾಡಬೇಕು ಹೊರತಾಗಿ ಗಂಡಿಗೆ ಹೆಣ್ಣಿಗೆ ಅಲ್ಲ. ಅದು ಪಾಪ. ಅದು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆ ಅದು. ಆ ರೀತಿ ನೀನೇನಾದ್ರೂ ಮಾಡೋದಕ್ಕೆ ಮುಂದಾದೆ ಅಂತಂದ್ರೆ ದೇವರು ನಿನ್ನನ್ನ ಮಾನಹೀನವಾದಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನ ಸೈತಾನ್ಗೆ ಒಪ್ಪಿಸ್ಬಿಡ್ತಾನೆ. ನೀ ಏನಾರು ಮಾಡ್ಕೋ, ನಿನಗೂ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿ ಹಿಂಗಿದ್ದಾವೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ನೀವು ಅದನ್ನು ಬರ್ಕಳಿ ಹೇಳ್ತೀನಿ ನಾನು. ವಿವಾಹವು ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಜೊತೆಗಿನ ದೇವಜನರನ್ನು ಕ್ರಿಸ್ತನಿಗೆ ಹಾಗೂ ದೇವರಿಗೆ ಹತ್ತಿರ ಮಾಡುವುದಕ್ಕಾಗಿಯೇ ಹೊರತು ನಿನಗೆ ಜೊತೆಯಾಗಿರುವವರ ಸ್ವಂತ ಆಲೋಚನೆಗಳಿಗೆ ಒಳಗಾಗಿ ಸಭೆಗೂ ದೇವರಿಗೂ ದೂರ ಆಗುವುದಕ್ಕೆ ಮಾತ್ರ ವಿವಾಹ ವ್ಯವಸ್ಥೆ ಏರ್ಪಾಟಾಗಲಿಲ್ಲ. ವಿವಾಹ ಯಾವುದಕ್ಕೋಸ್ಕರ? ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಜೊತೆಗಿರ್ತಕ್ಕಂಥ ಜನರನ್ನ ಕ್ರಿಸ್ತನಿಗೂ ಹಾಗೂ ದೇವರಿಗೆ ಏನ್ ಮಾಡ್ಬೇಕು? ಅದು ಹತ್ರ ಮಾಡ್ಬೇಕು. ವಿವಾಹ ನಿನ್ ಜೊತೆಗಿರ್ತಕ್ಕಂಥವರ ಒಂದು ಆಲೋಚನೆಗಳಿಗೆ ಅನುಸಾರವಾಗಿ ದೇವರಿಗೂ ಕ್ರಿಸ್ತನಿಗೂ ದೇವಜನರಿಗೂ ನಿನ್ನ ವಿವಾಹ ಅವ್ರನ್ನ ದೂರ ಮಾಡಬಾರ್ದು. ದೇವರು ಯಾವುದಕ್ಕೆ ಏರ್ಪಾಟ್ ಮಾಡಿದ್ದಾನೆ ಅನ್ನುವಂಥದ್ದು ನಮಗೆ ಬಹಳ ಚಂದವಾಗಿ ಗೊತ್ತಿರಬೇಕು. ಆದ್ದರಿಂದ ಕಂಟಿನ್ಯೂಷನ್. ಆದ್ದರಿಂದ ದೇವರು ಏರ್ಪಾಟು ಮಾಡಿದ ಇಂಥ ಶ್ರೇಷ್ಠ ವಿವಾಹ ವ್ಯವಸ್ಥೆಯನ್ನು ಕುರಿತಾದ ವಿವಾಹದ ಕುರಿತಾದ ನಿನ್ನ ಆಲೋಚನೆಯನ್ನ ನೀನು ಮೊದಲು ಗ್ರಹಿಸ್ಕೋ. ನಿನ್ನ ಆಲೋಚನೆಯನ್ನ ನೀನು ಮೊದಲು ಅರ್ಥ ಮಾಡ್ಕೋ. ಸೊ ನಿನ್ನ ಗುರಿ ಏನಾಗಿರ್ಬೇಕಂತಂದ್ರೆ ನಿತ್ಯತ್ವ ಆಗಿರ್ಬೇಕು. ನಿನ್ನ ಗುರಿ ಏನಾಗಿರ್ಬೇಕು ಅಂದ್ರೆ ನಿತ್ಯತ್ವ ಆಗಿರ್ಬೇಕು. ಈ ವಿವಾಹ ವ್ಯವಸ್ಥೆ ಅನ್ನುವಂಥದ್ದು ನಿನ್ನನ್ನ ನಿತ್ಯತ್ವಕ್ಕೆ ನಡೆಸಬೇಕೇ ಹೊರತಾಗಿ ನಿನ್ನನ್ನ ನಿತ್ಯ ನರಕಕ್ಕೆ ನಡೆಸಬಾರ್ದು. ಸೊ ಹಾಗಾಗಿ ವಿವಾಹ ಯಾಕೆ ಅನ್ನುವಂಥದ್ದನ್ನ ನಾವು ಗ್ರಂಥದ ಮುಖಾಂತರ ಆಲೋಚನೆ ಮಾಡ್ತಾ ಇದ್ದೀವಿ ಪ್ರೇರೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ನೆಕ್ಸ್ಟ್ ಹೆಡ್ಡಿಂಗ್, ವಿವಾಹದಲ್ಲಿ ನಡೆಯುವಂತಹ ಒಂದು ಪ್ರಮುಖವಾದಂತಹ ವಿಷಯಗಳು ಏನಿರ್ತವೆ ಸಿಸ್ಟರ್? ವಿವಾಹದಲ್ಲಿ ಇಂಪಾರ್ಟೆಂಟ್ ವಿಷಯಗಳು ಏನಿರ್ತವೆ? ವಿವಾಹದಲ್ಲಿ ಪ್ರಮುಖ ವಿಷಯಗಳು, ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಮ್ಯಾರೇಜ್ ಏನಂತಂದ್ರೆ, ಫಸ್ಟ್ ಮೀಡಿಯೇಟರ್, ಮಧ್ಯವರ್ತಿ ಮೇನ್ ಇಂಪಾರ್ಟೆಂಟ್. ಮಧ್ಯವರ್ತಿ ಇಲ್ಲದೆ ವಿವಾಹ ಕಾರ್ಯಕ್ರಮ ಅನ್ನುವಂಥದ್ದು ಸಂಪೂರ್ಣ ಆಗೋದಿಲ್ಲ. ಮೀಡಿಯೇಟರ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೂ ಸಹೋದರಿಗೂ ಮದುವೆ ಮಾಡಿಸಿದ್ರೆ ನೀವಾಗೆ ಹುಡ್ಕೊಂಡ್ಬಿಟ್ರ? ಇಲ್ಲ. ನೀವಾಗ ಹುಡ್ಕೊಂಡ್ರ? ಇಲ್ಲ. ಯಾರೋ ಒಬ್ರು ಏನ್ ಮಾಡಿದ್ದಾರೆ, ನಮ್ಗೆ ಗೊತ್ತಿರೋ ಒಬ್ಬ ಒಳ್ಳೆ ಹುಡುಗಿ ಇದ್ದಾಳೆ, ಒಬ್ಬ ಒಳ್ಳೆ ಹುಡುಗ ಇದ್ದಾನೆ, ನೋಡಿ ಏನಾದ್ರೂ ಸೆಟ್ ಆಯ್ತು ಅಂತಂದ್ರೆ ಒಂದು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಮಧ್ಯಸ್ಥಿಕೆಯನ್ನ ವಹಿಸ್ತಾರೆ. ಸೊ ಹಾಗಾಗಿ ವಿವಾಹದಲ್ಲಿರುವಂಥ ಪ್ರಮುಖ ವಿಷಯಗಳು ಏನಂತಂದ್ರೆ ಮೀಡಿಯೇಟರ್ ನಂಬರ್ 1 ಬರ್ಕಳಿ. ನಂಬರ್ 2 ನಿಶ್ಚಿತಾರ್ಥ, ಎಂಗೇಜ್ಮೆಂಟ್. 2ನೇ ಪಾಯಿಂಟ್ ಎಂಗೇಜ್ಮೆಂಟ್. ಆಮೇಲೆ ನಂಬರ್ 3 ಮೊದಲಗಿತ್ತಿಯ ಅಲಂಕಾರ. ನೆಕ್ಸ್ಟು ವಸ್ತ್ರಾಧಾರಣೆ, ಅವರ ಒಂದು ಡ್ರೆಸ್ ಕೋಡ್ಸ್ಗಳು. ನಂಬರ್ 1, 2, 3, 4 ಆಯ್ತಲ್ವಾ? ನೆಕ್ಸ್ಟ್ ಒಡಂಬಡಿಕೆ, ಅಗ್ರಿಮೆಂಟ್ಸ್ಗಳು, ಒಡಂಬಡಿಕೆ. ಆಮೇಲೆ ಸಾಕ್ಷಿಗಳು, ಆಮೇಲೆ ಔತಣಕೂಟದ ವ್ಯವಸ್ಥೆ. ಇಷ್ಟು ವಿವಾಹದಲ್ಲಿ ಏನ್ ಮಾಡ್ತೀವಿ ನಾವು ಪ್ರಮುಖವಾಗಿ ಗಮನಿಸುವಂತ ವಿಷಯಗಳು. ಮಧ್ಯವರ್ತಿ ಯಾರು ಬೇಕು? ಮಧ್ಯವರ್ತಿ ಬಗ್ಗೆ ನಾವು ಆಲೋಚನೆ ಮಾಡೋಣ. ಮೀಡಿಯೇಟರ್ ಬೇಕು. ಇವಾಗ ಮೀಡಿಯೇಟರ್ ಹೆಂಗಿರ್ಬೇಕಂತಂದ್ರೆ, ನಂಬರ್ 1 ದೇವರಲ್ಲಿ ಭಕ್ತಿ, ಭಯ, ನಂಬಿಕೆಯನ್ನು ಹೊಂದಿರುವಂತ ಮಧ್ಯವರ್ತಿ ಬೇಕು. ಮಧ್ಯವರ್ತಿ ಮೀಡಿಯೇಟರ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಆತನಿಗೆ ಫಸ್ಟ್ ದೇವರಲ್ಲಿ ಭಕ್ತಿ, ಭಯ, ನಂಬಿಕೆಯನ್ನು ಹೊಂದಿರುವಂತ ಮಧ್ಯವರ್ತಿ ಬೇಕು. ಇವತ್ತು ಈ ರೀತಿಯಾದಂಥ ಮಧ್ಯವರ್ತಿಗಳನ್ನ ಕಾಣೋದು ಬಹಳ ಕಡಿಮೆ. ಇವತ್ತು ಮ್ಯಾರೇಜ್ ಅನ್ನುವಂಥದ್ದು ಹೆಂಗಾಗಿದೆ, ಇಟ್ ಇಸ್ ಅ ಬಿಸ್ನೆಸ್. ನಾನು ಗಮನಿಸಿದ ಮಟ್ಟಿಗೆ ಕರ್ನಾಟಕದಲ್ಲಿ ಅಷ್ಟೊಂದು ಡೌರಿ ವರದಕ್ಷಿಣೆ ಅನ್ನುವಂಥದ್ದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ಆದರೆ ಆಂಧ್ರ ಮತ್ತು ತಮಿಳುನಾಡಲ್ಲಿ ತುಂಬ ಜಾಸ್ತಿ ಇದೆ ಡೌರಿ ಅನ್ನುವಂಥದ್ದು.
ಈ ಮೀಡಿಯೇಟರ್ಗಳಿಗೂ ಕೂಡ ತುಂಬಾ ದುಡ್ಡು ಬೇಕು ಅವ್ರಿಗೆ, ಲಕ್ಷ ಗಟ್ಟೆ. ಹುಡುಗಿ ಕಡೆಯಿಂದ 5 ಲಕ್ಷ, ಹುಡುಗನ ಕಡೆಯಿಂದ 5 ಲಕ್ಷ, ಈ ರೀತಿಯಾದಂಥ ಕೇಳುವಂಥವ್ರು ಕೂಡ ಇರ್ತಾರಂತ ಅಲ್ಲೆಲ್ಲ ನಾನು ಕೇಳಲ್ಪಟ್ಟೆ ನಾನು. ಸೊ ಹಾಗಾಗಿ ಈ ಮಧ್ಯವರ್ತಿಗಳು ಹೆಂಗ್ ಕೆಲಸ ಮಾಡ್ತಾರೆ ಅಂತಂದ್ರೆ ಓನ್ಲಿ ದೇ ಆರ್ ಫೋಕಸ್ಡ್ ಇನ್ ಫೈನಾನ್ಷಿಯಲ್ ಆಂಗಲ್ ಅಷ್ಟೇ. ಫೈನಾನ್ಷಿಯಲ್ ಆಂಗಲ್ ಅಲ್ಲಿ ಅವರು ಫೋಕಸ್ ಮಾಡ್ತಾರೆ ವಿನಃ 2 ಕುಟುಂಬಗಳನ್ನ ಒಂದು ಮಾಡಿಸುವಂತಹ, 2 ಕುಟುಂಬಗಳನ್ನ ಒಂದೇ ವಿಶ್ವಾಸದಲ್ಲಿ ತರುವಂತಹ, 2 ಇಬ್ಬರು ಸ್ತ್ರೀ ಪುರುಷರನ್ನ ಏಕತ್ವದೊಳಗೆ ನಡೆಸುವಂತ ಒಂದು ಮನೋಭಾವನೆಯನ್ನ, ದೇವರ ಮೇಲಿನ ಭಯಭಕ್ತಿಯನ್ನ, ನಂಬಿಕೆಯನ್ನು ಹೊಂದಿರತಕ್ಕಂಥ ಮಧ್ಯವರ್ತಿಗಳನ್ನ ಇವತ್ತು ನಾವು ಕಂಡು ಬರೋದಿಲ್ಲ. ಹಾಗಾಗಿ ಮಧ್ಯವರ್ತಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಆ ಮಧ್ಯವರ್ತಿ ಹೆಂಗಿರ್ಬೇಕಂತಂದ್ರೆ ದೇವರ ಮೇಲಿನ ಭಯಭಕ್ತಿ ಮತ್ತು ನಂಬಿಕೆಯನ್ನು ಹೊಂದಿರುವಂತಹ ಮಧ್ಯವರ್ತಿ ಬೇಕು. ಸೊ ಇವತ್ತು ದೇವರಿಗೂ ನಮಗೂ ಮಧ್ಯವರ್ತಿ ಯಾರಾಗಿದ್ದಾರೆ? ಇವತ್ತು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಪಕ್ಷಪಾತಿಯಲ್ಲಿರುವಂತಹ ಮಧ್ಯವರ್ತಿ ಅಲ್ಲ. ನಮ್ಮ ಒಂದು ಸ್ಥಿತಿ ಏನಂತನೂ ಯೇಸು ಕ್ರಿಸ್ತನಿಗೆ ಗೊತ್ತು. ತಂದೆ ಈ ಮನುಷ್ಯನಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನುವಂಥ ತಂದೆ ಆಲೋಚನೆ ಕೂಡ ಯೇಸು ಕ್ರಿಸ್ತನಿಗೆ ಗೊತ್ತು. ಹಾಗಾಗಿ ಇಬ್ಬರಿಗೂ ಅನುಕೂಲಕರವಾದಂತಹ ರೀತಿಯಲ್ಲಿ ಒಬ್ಬ ಪ್ರಾಮಾಣಿಕ, ಒಬ್ಬ ನಂಬಿಕೆಯಿಂದ ಕೂಡಿದಂತಹ, ಒಬ್ಬ ಶ್ರೇಷ್ಠನಾದಂತಹ ಮಧ್ಯವರ್ತಿಯಾಗಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ? ಇವತ್ತು ಕೆಲಸ ಮಾಡ್ತಾ ಇದ್ದಾನೆ. ಈ ವಿವಾಹದ ವ್ಯವಸ್ಥೆಯಲ್ಲಿ ಕೂಡ, ಈ ವಿವಾಹದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳಲ್ಲಿ ಕೂಡ ಮಧ್ಯವರ್ತಿ ಅನ್ನುವಂತಹ ಆತನು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಆತನಲ್ಲಿ ದೇವರ ಭಯಭಕ್ತಿ ಇರಬೇಕು, ಆಮೇಲೆ ದೇವರ ಮೇಲಿನ ವಿಶ್ವಾಸ ಆತನಿಗಿರಬೇಕು. ಆಗ್ಲೇನೆ ಆ ಮಧ್ಯವರ್ತಿಯ ಮೂಲಕ ಕುಟುಂಬಗಳು ಕಟ್ಟಲ್ಪಡೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಮುಂದೆ ಇವ್ರ ಬಗ್ಗೆ ಇನ್ನೊಂದು, ಇವ್ರ ಮುಂದೆ ಅವ್ರ ಬಗ್ಗೆ ಇನ್ನೊಂದು ಹೇಳಿ ಇಬ್ಬರ ಕಡೆಯಿಂದ ದೋಚ್ಕೊಳ್ತಕ್ಕಂಥವನು ಒಳ್ಳೆ ಮಧ್ಯವರ್ತಿ ಅಲ್ಲ. ಕುಟುಂಬಗಳನ್ನ ಹಾಳು ಮಾಡುವಂತ ಮಧ್ಯವರ್ತಿ. 1000 ಸುಳ್ಳು ಹೇಳ್ಬಿಟ್ಟು ಒಂದು ಮದುವೆ ಮಾಡು ಅನ್ನುವಂತ ಒಂದು ಗಾದೆ ಮಾತುಗಳನ್ನು ಅನುಸರಿಸುವಂತಹ ಮಧ್ಯವರ್ತಿಗಳು ಬೇಕಾಗಿಲ್ಲ ಇವತ್ತು. ಎಲ್ಲಾ ಸತ್ಯಗಳನ್ನು ಹೇಳಿ ಮದುವೆ ಮಾಡ್ತಕ್ಕಂತಹ ಒಬ್ಬ ಮಧ್ಯವರ್ತಿ ಬೇಕು. ಸೊ ಹಾಗಾಗಿ ಈ ಮಧ್ಯವರ್ತಿ ಅಂದ ತಕ್ಷಣ ನಮ್ಗೆ ಯಾರು ನೆನಪು ಬರ್ತಾರೆ? ಯೇಸು ಕ್ರಿಸ್ತನ. ಆತ್ಮ ಸಂಬಂಧವಾಗಿ ನಮಗೂ ಮತ್ತು ತಂದೆಗೂ ಮಧ್ಯವರ್ತಿಯಾಗಿ ಯೇಸು ಕ್ರಿಸ್ತನ್ ನೆನಪು ಬರ್ತಾನೆ. ಸೊ ಈ ಮದುವೆಗೆ ಮಧ್ಯವರ್ತಿಯಾಗಿ ಯಾರು ನೆನಪು ಬರ್ತಾರೆ ನಮಗೆ? ಈ ಮದುವೆಯ ವಿವಾಹ ಕಾರ್ಯಕ್ರಮದಲ್ಲಿ ಒಬ್ಬ ನಂಬಿಗಸ್ತ ಮಧ್ಯವರ್ತಿಯಾಗಿ ಒಬ್ಬತನ ಕಂಡು ಬರ್ತಾನೆ ನಮಗೆ. ಈಸ್ ವೆರಿ ಹಾನೆಸ್ಟ್ ಮ್ಯಾನ್, ವೆರಿ ಹಾನೆಸ್ಟ್ ಮ್ಯಾನ್. ಬಹಳ ಪ್ರಾಮಾಣಿಕ ಮನುಷ್ಯ, ಬಹಳ ಪ್ರಾಮಾಣಿಕ. ತನ್ನ ಯಜಮಾನನಿಗೆ ಅಷ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ತಾನೆ. ಅದು ಮೋಶೆ ನಾಯಕ ಆದ. ಇಸ್ರಾಯೇಲ್ ಪ್ರಜೆಗಳಿಗೂ ಮತ್ತು ದೇವರಿಗೂ ಮಧ್ಯಸ್ಥನಾಗಿ, ನಾಯಕನಾಗಿ ಆತನು ಆ ಕೆಲಸ ಮಾಡ್ತಾನೆ. ಐ ಆಮ್ ಸೇಯಿಂಗ್ ಪರ್ಟಿಕ್ಯುಲರ್ ಇನ್ ಮ್ಯಾರೇಜ್ ಆಂಗಲ್. ವಿವಾಹದ ಒಂದು ಕೋನದಲ್ಲಿ ಒಬ್ಬ ನಂಬಿಗಸ್ತ ಮಧ್ಯವರ್ತಿನಾಗಿ ಕೆಲಸ ಮಾಡಿದಂತ ಒಬ್ಬತನ. ಅಬ್ರಹಾಮನ ಸೇವಕ. ಅಬ್ರಹಾಮ ತನ್ನ ಮಗನಾದಂತ ಈಸಾಕನಿಗೆ ವಧುವನ್ನು ನೋಡಬೇಕು. ಆ ಜವಾಬ್ದಾರಿನ ಯಾರಿಗೂ ವಹಿಸ್ಕೊಡ್ತಾನೆ? 24ನೇ ವಚನ, 24ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಚನದಿಂದ. ಅಬ್ರಹಾಮನು ಬಹುದಿನದ ವೃದ್ಧರಾದನು. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದ್ಕೊಂಡ್ರೆ, ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ್ದನು. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರೀ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಈಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗಡೆ ಕೈ ಇಟ್ಟು ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು ಅಂತ ಹೇಳ್ತಾನೆ. ಯಾರೀತನು? ಸೇವಕ, ಒಬ್ಬ ನಂಬಿಗಸ್ತನಾದಂತಹ ಸೇವಕ. ಸೊ ಈ ಮಧ್ಯವರ್ತಿ ತನ್ನ ಮೇಲೆ ತಾನು ಡಿಪೆಂಡ್ ಆಗಿದ್ದಾನೆ. ತನ್ನ ಕೆಲಸವನ್ನ ಯಾರಿಗೆ ವಹಿಸ್ಕೊಡ್ತಾ ಇದ್ದಾನೆ? ದೇವರಿಗೆ ವಹಿಸ್ಕೊಡ್ತಾ ಇದ್ದಾನೆ. ಈ ಸೇವಕನು ಕೂಡ ದೇವರಿಗೆ ವಹಿಸ್ಕೊಡ್ತಾನೆ. ನಾನು ನನ್ನ ಇಷ್ಟಾನುಸಾರವಾಗಿ ಮಾಡೋದಿಲ್ಲ, ದೇವರೇ ನಿನ್ನ ಚಿತ್ತಾನುಸಾರವಾಗಿ ನನ್ನ ದಣಿಯ ಮುಂದಿನ ವಂಶ ಬೆಳಿಬೇಕು, ಆ ವಂಶಕ್ಕೆ ನೀನು ಏರ್ಪಡಿಸಿದಂತಹ ಒಂದು ವಧುವನ್ನು ದಯಪಾಲಿಸಿಕೊಡು ಅಂತ ಹೇಳ್ಬಿಟ್ಟು ಆ ಮಧ್ಯವರ್ತಿ ಕೂಡ ಯಾರ ಮೇಲೆ ಡಿಪೆಂಡ್ ಆಗ್ತಾನೆ? ದೇವರ ಮೇಲೆ ಡಿಪೆಂಡ್ ಆಗ್ತಾನೆ. ಗಮನಿಸಿ ಆ ಮಾತನ್ನು ಒಂದ್ಸಾರಿ. 24ನೇ ಅಧ್ಯಾಯ 10ನೇ ವಚನ. ತರುವಾಯ ಆ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು
2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ಟಿದನು. 11ನೇ ವಚನ. ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನು ಊರಿನ ಹೊರಗಡೆ ಬಾವಿಯ ಹತ್ತಿರ ಒಂಟೆಗಳನ್ನು ಮಲಗಿಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಇಗೋ, ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ, ಅವಳೇ ನಿನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ ಅಂತ. ಅಂದ್ರೆ ಯಾರ ಮೇಲೆ ಬಿಟ್ಟಿದ್ದಾನೆ ಇವಾಗ? ನಂಬಿಗಸ್ತನಾದ ಮಧ್ಯವರ್ತಿ ಅಲ್ವಾ? ನಾನಲ್ಲ, ಎಲ್ಲ ಡಿಸಿಷನ್ ನಿಂದೆ. ನಾನು ಕೇವಲ ನೆಪ ಮಾತ್ರ ಅಷ್ಟೇನೆ. ಹುಡುಗಿ ಕಡೆಯಿಂದ ಹಿಂಗೆ, ಹುಡುಗನ ಕಡೆಯಿಂದ ಹಿಂಗೆ. ನಾನು ನೀಚ ಲಾಭವನ್ನು ಅಪೇಕ್ಷಿಸುವನಲ್ಲ. ನಾನು ಒಬ್ಬ ನಂಬಿಗಸ್ತನಾದಂತ ಒಬ್ಬ ಮಧ್ಯವರ್ತಿ ನಾನು. ಸೊ ಹಾಗಾಗಿ ನಂಬಿಗಸ್ತನಾದಂತ ಮಧ್ಯವರ್ತಿ ಇವತ್ತು ಬೇಕು. ಮದುವೆಗೆ ವೆರಿ ಇಂಪಾರ್ಟೆಂಟ್. ಮಧ್ಯವರ್ತಿ ಇಲ್ಲದೆ ಮದುವೆಗಳು ಪರಿಪೂರ್ಣ ಆಗೋದಿಲ್ಲ ಇವತ್ತು. ಸೊ ಮಧ್ಯವರ್ತಿ ಹೇಗಿರ್ಬೇಕಪ್ಪ ಅಂತಂದ್ರೆ ನಂಬಿಗಸ್ತ ಮಧ್ಯವರ್ತಿ ಆಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈಗಾಗಲೇ ನಾವು ಗಮನಿಸಿದಾಗ ಆತ್ಮ ಸಂಬಂಧವಾದಂತಹ ಜೀವಿತಕ್ಕೆ ನಮಗೂ ಮತ್ತು ಪರಮ ತಂದೆಗೂ ಕೂಡ ಮಧ್ಯವರ್ತಿಯಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಇವತ್ತು ಒಬ್ಬ ನಂಬಿಗಸ್ತನಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ವಿಷಯವನ್ನು ಗಮನಿಸ್ತೇವೆ. ಫಸ್ಟ್ ತಿಮೋತಿ ಚಾಪ್ಟರ್ 2 verse 5. ಫಸ್ಟ್ ತಿಮೋತಿ. ಏಕೆಂದರೆ ದೇವರೊಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಅಂತ ಹೇಳ್ತಾನೆ. ಮಧ್ಯಸ್ಥನು ಒಬ್ಬನೇ. ಆ ಮಧ್ಯಸ್ಥ ಹೇಗಿದ್ದಾನೆ? ನಂಬಿಗಸ್ತ ಮಧ್ಯಸ್ಥ. ದೇವರಿಗೂ ಮತ್ತು ಮನುಷ್ಯರಿಗೂ ನಂಬಿಗಸ್ತನಾದಂತ ಮಧ್ಯವರ್ತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಸೊ ಹಾಗಾಗಿ ಮದುವೆಯಲ್ಲಿ, ವಿವಾಹದಲ್ಲಿ ಪ್ರಮುಖ ವಿಷಯಗಳು ಏನಂತಂದ್ರೆ, ನಂಬರ್ 1 ಮಧ್ಯವರ್ತಿ ಮೇನ್ ಇಂಪಾರ್ಟೆಂಟ್ ಇರಬೇಕು. 2ನೇದ್ದು ನಿಶ್ಚಿತಾರ್ಥ. ವಿವಾಹದ ಒಂದು ಪ್ರಮುಖವಾದಂಥ ವಿಷಯಗಳು ಇವುಗಳು. 2ನೇದ್ದು ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ. ಎಂಗೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾರೇಜ್ ಅಲ್ಲಿ. ಸೊ ಎಂಗೇಜ್ಮೆಂಟ್ ಇಂಗ್ಲಿಷಲ್ಲಿ ಏನಂತಾರೆ ಅಂತಂದ್ರೆ ಬೆಟ್ರೋಥಲ್ ಅಂತ ಕರೀತಾರೆ. BETROTHAL, ಬೆಟ್ರೋಥಲ್. ಏನಂಗಂದ್ರೆ ಬೆಟ್ರೋಥಲ್ ಅಂದ್ರೆ ಏನಂದ್ರೆ ಪ್ರಾಮಿಸ್ ಟು ವೆಡ್, ವಿವಾಹ ಮಾಡಿಕೊಳ್ಳುತ್ತೇನೆಂಬುದಾಗಿ 2 ಕುಟುಂಬಗಳು ಒಂದಾಗಿ ದೇವಜನರ ಮುಂದೆ, ಸಮಾಜದ ಮುಂದೆ ಮಾಡಿಕೊಳ್ಳುವಂತ ಒಂದು ಒಪ್ಪಂದ ಅಂತ ಹೇಳ್ತಾನೆ. ನಿಶ್ಚಿತಾರ್ಥ ಅಂದ್ರೆ ಮತ್ತೊಂದ್ಸರಿ ಹೇಳ್ತೀನಿ. ವಿವಾಹ ಮಾಡಿಕೊಳ್ಳುತ್ತೇನೆಂಬುದಾಗಿ 2 ಕುಟುಂಬಗಳು, ಹುಡುಗನ ಕುಟುಂಬಗಳು ಮತ್ತು ಹುಡುಗಿ ಕುಟುಂಬಗಳು ಒಂದಾಗಿ ದೇವಜನರ ಮುಂದೆ, ಸಮಾಜದ ಮುಂದೆ ಮಾಡಿಕೊಳ್ಳುವ ಒಂದು ಒಪ್ಪಂದ. ಅಗ್ರಿಮೆಂಟ್ ಅಷ್ಟೇ ಇದು, ಒಪ್ಪಂದ, ನಿಶ್ಚಿತಾರ್ಥ ಇದು. 2 ಕುಟುಂಬಗಳು ಬರೀ ಹುಡುಗ ಹುಡುಗಿ ಮಾಡ್ಕೊಳ್ಳೋದಲ್ಲ. ಏನಿದು? ಕುಟುಂಬಗಳು ಅಂತ. ಅಂದ್ರೆ ವಿವಾಹ ಅನ್ನುವಂಥದ್ದು 2 ಕುಟುಂಬಗಳನ್ನ ಒಂದು ಮಾಡುವಂತ ಒಂದು ವ್ಯವಸ್ಥೆ. ಸ್ತ್ರೀ ಪುರುಷರನ್ನ ಏಕತ್ವದೊಳಗೆ ತೆಗೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆ ಇದು ವಿವಾಹ ಅನ್ನುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ನಿಶ್ಚಿತಾರ್ಥ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಶ್ಚಿತಾರ್ಥದಲ್ಲಿ ಏನ್ ನಡೀತದೆ? ಎಂಗೇಜ್ಮೆಂಟ್ ಅಲ್ಲಿ ಏನ್ ನಡೀತದೆ? ಸಿಸ್ಟರ್, ಏನ್ ನಡೀತದೆ ಎಂಗೇಜ್ಮೆಂಟ್ ಅಲ್ಲಿ? ರಿಂಗ್ ಚೇಂಜ್ ಮಾಡ್ತಾರೆ, ಹುಡುಗಿಗೆ ಸೀರೆ ಗೀರೆ ಹಣ್ಣು ಹಂಪಲು ಇವೆಲ್ಲ ಕೊಡ್ತಾರೆ. ಆಮೇಲೆ ಒಬ್ರಿಗೊಬ್ರು ಹಾರನ್ನ ಬದಲಾಯಿಸ್ಕೊತಾರೆ, ಒಬ್ರಿಗೊಬ್ರು ರಿಂಗನ್ನ ತೊಡಸ್ಕೊಳ್ತಾರೆ, ಊಟ ಗೀಟ ಮಾಡ್ಕೊಂಡ್ಬಿಟ್ಟು ಇನ್ಮೇಲೆ ಇವರು ಅರ್ಧ ಗಂಡ ಹೆಂಡತಿ ಆದಂಗೆ ಅವ್ರು ಏನ್ ಬೇಕಾದ್ರೂ ತಿರುಗ್ಬೋದು. ಅವ್ರು ಇವಾಗ ತಿರುಗ್ಬೋದಾ? ಓಡಾಡ್ಬೋದು ತಾನೆ. ನಿಶ್ಚಿತಾರ್ಥ ಆದಂತ ಇಬ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಜೊತೆಯಲ್ಲಿ ಹೋಗ್ಬೋದು. ಇವತ್ತು ಪ್ರಸ್ತುತ ನಡೀತಕ್ಕಂಥದ್ದು ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವರು ಎಂಗೇಜ್ಮೆಂಟ್ ಆಗಿದಾರಲ್ಲ ಆಲ್ರೆಡಿ, ಅರ್ಧ ಮದುವೆ ಆದಂಗೆ, ಅರ್ಧ ಮದುವೆ. ಸೊ ಬೈಬಲ್ ಹಂಗೆ ಹೇಳಲ್ಲ ಇದನ್ನ. ಲೋಕದಲ್ಲಿ ಹಂಗೆ ಹೇಳ್ತಾರೆ, ಬೈಬಲ್ ಹಂಗೆ ಹೇಳಲ್ಲ. ನಿಶ್ಚಿತಾರ್ಥ ಅಂದ್ರೆ ಏನು ಅಂತಂದ್ರೆ, ತನ್ನ ವೈವಾಹಿಕ ದಾಂಪತ್ಯ ಜೀವಿತಕ್ಕೆ ಆಕೆ ಮಾನಸಿಕವಾಗಿ, ಭೌತಿಕವಾಗಿ, ಕೌಟುಂಬಿಕವಾಗಿ ಸಿದ್ಧ ಆಗ್ಬೇಕು. ಆಕೆ
ಸಿದ್ಧತೆಗೋಸ್ಕರ ಈ ನಿಶ್ಚಿತಾರ್ಥ ಅನ್ನುವಂಥದ್ದು. ಸಿದ್ಧತೆ ಆಗ್ಬೇಕು. ಇವತ್ತು ಎಂಗೇಜ್ಮೆಂಟ್ ಆದ ತಕ್ಷಣ ಗಂಟೆಗಟ್ಲೆ ಫೋನು ಅವು ಇವು ಆ ಕಡೆ ಸುತ್ತಾಡೋದು ಈ ಕಡೆ ಸುತ್ತಾಡೋದು ಇವೆಲ್ಲ ನೋಡ್ತಾ ಇದ್ದೀವಿ. ಇನ್ನೇನ್ ಬಿಡು ಮದುವೆ ಮಾಡ್ಕೊಳ್ತೇವಲ್ಲ, ಮದುವೆ ಆದ್ಮೇಲೆ ಮಾಡುವಂಥದ್ದನ್ನ ಈಗಲೇ ಮಾಡ್ಬಿಡೋಣ ಅನ್ನುವಂಥವ್ರು ಕೂಡ ಎಷ್ಟೋ ಜನ ಇದ್ದಾರೆ ಇವತ್ತು. ನೋ, ದಟ್ ಈಸ್ ನಾಟ್ ಗಾಡ್ ಪರ್ಮಿಟೆಡ್. ಅದನ್ನ ದೇವರು ಅನುಮತಿ ಮಾಡಲಿಲ್ಲ. ನಿಶ್ಚಿತಾರ್ಥ ಅಂದ್ರೆ ಏನು ಅಂತಂದ್ರೆ, ಬರ್ಕೊಳ್ಳಿ, ವಧುವು ವರನೊಂದಿಗೆ ತನ್ನ ಭವಿಷ್ಯತ್ತಿನ ಜೀವಿತಕ್ಕೆ ಸಿದ್ಧಗೊಳ್ಳುವುದು ಅಂತ ಹೇಳ್ತಾರೆ. ತನ್ನ ಭವಿಷ್ಯತ್ತು ಯಾವುದು? ವೈವಾಹಿಕ ಜೀವಿತ, ದಾಂಪತ್ಯ ಜೀವಿತಕ್ಕೆ ಸಿದ್ಧತೆ ಆಗ್ಬೇಕು. ಇವಾಗಲಿಂದನೇ ಸಿದ್ಧತೆ ಆಗ್ಬೇಕು. ಒಬ್ಬ ಗಂಡನಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು, ಹೆಂಡತಿಯಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು, ಒಬ್ಬ ಅತ್ತೆಯಾಗಿ ತಾನು ತನ್ನ ಸೊಸೈಟಿಗೆ ಯಾವ ರೀತಿ ಜೀವಿತವನ್ನ ನಡೆಸಬೇಕು, ಒಬ್ಬ ಮಾವನಾಗಿ ತನ್ನ ಜೀವಿತವನ್ನ ಕುಟುಂಬಗಳು ಏನ್ ಮಾಡ್ಬೇಕು? ಸಿದ್ಧತೆ ಆಗ್ಬೇಕು. ಸೊ ದೇವರು ವಿವಾಹದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾನೆ. ಯಾರು ಇದನ್ನು ಫಾಲೋ ಮಾಡ್ತಾ ಇದ್ರೆ ಇವತ್ತು? ಅದಕ್ಕೆ ದೇವರು ಇಷ್ಟೆಲ್ಲ ಏರ್ಪಾಟ್ ಮಾಡಿದ ಮೇಲೆ ಮ್ಯಾರೇಜ್ ಈಸ್ ಆನರಬಲ್ ಅಮಾಂಗ್ ಆಲ್ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ಹೇಳಲ್ಲ ಮಾತನ್ನ, ಸುಮ್ಮನೆ ಹೇಳಲ್ಲ ಪ್ರೇಮ್. ಸೊ ಅದಕ್ಕೆ ವಧುವು ವರನೊಂದಿಗೆ ತನ್ನ ಭವಿಷ್ಯತ್ತಿನ ಜೀವಿತಕ್ಕೆ ಸಿದ್ಧಗೊಳ್ಳುವುದೇ ನಿಶ್ಚಿತಾರ್ಥ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯದಲ್ಲಿ ಈಗ ತಾನೇ ನಾವು ನೋಡಿದ್ವಿ. ಅದನ್ನೇ ನಾವು ಮತ್ತೆ ನೋಡೋಣ. ಅಬ್ರಹಾಮನು ತನ್ನ ಮಗನಾದಂಥ ಈಸಾಕನಿಗೆ ಹೆಣ್ಣನ್ನ ತರೋದಕ್ಕೋಸ್ಕರ ಆತನು ಒಬ್ಬ ನಂಬಿಗಸ್ತ ಮಧ್ಯವರ್ತಿನಾಗಿ ಕೆಲಸ ಮಾಡಿದ ಮೇಲೆ ದೇವರ ಅನುಗ್ರಹದಿಂದ ದೇವರು ಏರ್ಪಡಿಸಿದಂತಹ ರೆಬೆಕ್ಕಳು ಈಸಾಕನಿಗೆ ದೇವರಿಂದ ಒದಗಿ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅನ್ನೋದನ್ನು ಒಂದ್ಸಾರಿ ಗಮನಿಸೋಣ. ನಿಶ್ಚಿತಾರ್ಥದಲ್ಲಿ ಏನ್ ಮಾಡ್ತಾನೆ? 24ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 24 ವರ್ಸ್ 50 to 58. ಅದಕ್ಕೆ ಲಾಬಾನನು ಬೆತುವೇಲನು, ಈ ಕಾರ್ಯವು ಯೆಹೋವನಿಂದಲೇ ಆಯಿತು, ನಾವಂತೂ ಹೌದೆಂದೂ ಅಲ್ಲವೆಂದೂ ಹೇಳಲಾರವು, ರೆಬೆಕ್ಕಳನ್ನ ನಿನ್ನ ವಶಕ್ಕೆ ಕೊಡ್ತೀವಿ ಅಂತ ಹೇಳ್ತಾನೆ. ಇದೆಲ್ಲ ಕಾರ್ಯಕ್ರಮ ಆದ್ಮೇಲೆ ಈ ಕಾರ್ಯಕ್ರಮ ಆಗಿದ್ದು ಯಾರಿಂದ? ದೇವರಿಂದನೇ ಆಗಿದೆ. ಸೊ ಹಾಗಾಗಿ ನಾವಂತೂ ನನ್ನ ಮಗಳಂತ ರೆಬೆಕ್ಕನನ್ನ, ನನ್ನ ಒಂದು ತಂಗಿಯನ್ನ ನಿಮ್ಮ ವಶಕ್ಕೆ ಕೊಡೋದಕ್ಕೆ ನಾವಂತೂ ಹಿಂದೇಟ್ ಹಾಕಲ್ಲ, ನಾವು ಕೊಡ್ತೀವಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಪಾಯಿಂಟ್ ಇದೆ, ವೆರಿ ಇಂಪಾರ್ಟೆಂಟ್. 51ನೇ ವಚನದಲ್ಲಿ ರೆಬೆಕ್ಕಳನ್ನು ನಿನ್ನ ವಶಕ್ಕೆ ಕೊಡುತ್ತೇವೆ, ಕರೆದುಕೊಂಡು ಹೋಗಬಹುದು, ಯೆಹೋವನು ಹೇಳಿದಂತೆಯೇ ಆಕೆ ನಿನ್ನ ದಣಿಯ ಮಗನಿಗೆ ಹೆಂಡತಿಯಾಗಲಿ ಅಂದರು. 57ನೇ ವಚನ, ಅಬ್ರಹಾಮನ ಸೇವಕನು ಅವರ ಮಾತನ್ನು ಕೇಳಿದಾಗ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸಿದನು. ಆಮೇಲೆ ತಾನು ತಂದಿದ್ದ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತ್ರಗಳನ್ನು ತೆಗೆದು ರೆಬೆಕ್ಕಳಿಗೆ ಕೊಟ್ಟನು. ನಿಶ್ಚಿತಾರ್ಥ ಅಂದ್ರೆ ಇದು. ಹಾಗೆ ಅಣ್ಣನಿಗೂ ತಾಯಿಗೂ ಸಹ ಬೆಲೆಯುಳ್ಳ ಉಡುಗೊರೆಗಳನ್ನು ಕೊಟ್ಟರು. ಬಳಿಕ ಅವನ ಸಂಗಡ ಬಂದು ಮನುಷ್ಯರು ಊಟ ಉಪಚಾರಗಳನ್ನು ತೀರಿಸಿಕೊಂಡು ರಾತ್ರಿಯೆಲ್ಲ ಅಲ್ಲೇ ಇದ್ದರು. ಬೆಳಿಗ್ಗೆ ಎದ್ದಾಗ ಅವನು ನನ್ನ ದಣಿಯ ಬಳಿಗೆ ಹೊರಡುವುದಕ್ಕೆ ನನಗೆ ಅಪ್ಪಣೆ ಆಗಲಿ ಎಂದು ಹೇಳಲು 55ನೇ ವಚನ ವೆರಿ ಇಂಪಾರ್ಟೆಂಟ್. ರೆಬೆಕ್ಕಳ ಅಣ್ಣನು ತಾಯಿಯೂ ಅವನಿಗೆ, ಯಾರಿಗೆ? ಸೇವಕನಿಗೆ. ಬೆಳಿಗ್ಗೆ ಎದ್ದು ಹೋಗಕ್ಕೆ ರೆಡಿ ಆಗಿದ್ದಾರೆ ಅವರೆಲ್ಲ. ರಾತ್ರಿ ಎಲ್ಲ ಊಟ ಆಯ್ತು, ಎಂಗೇಜ್ಮೆಂಟ್ ಆಯ್ತು, ಎಲ್ಲ ಆಯ್ತು. ಈಗ ಸಿದ್ಧತೆ ಆಗ್ಬೇಕಲ್ಲ, ಮ್ಯಾರೇಜ್ಗೆ ಸಿದ್ಧತೆ ಆಗ್ಬೇಕು. ಆದ್ರೆ ಇವಾಗ ಏನಾಗ್ತಾ ಇದೆ? ನಾವು ಹೋಗ್ತಾ ಇದ್ದೀವಿ, ಯಾಕಂದ್ರೆ ದೇವರು ನಾನು ಬಂದಂತ ಕೆಲಸವನ್ನು ಸಾಫಲ್ಯ ಮಾಡಿದ್ದೇನೆ, ನಾನು ಇನ್ನೂ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಆದಷ್ಟು ಬೇಗ ಈ ವಿಷಯನ ನಾನು ನನ್ನ ದಣಿಗೆ ತಿಳಿಸ್ಬಿಟ್ಟು ನನ್ನ ದಣಿ ನನಗೆ ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನ ಒಬ್ಬ ಪ್ರಾಮಾಣಿಕ ದೇವರ ಮೇಲೆ ನನ್ನ ನಂಬಿಕಸ್ಥನಾಗಿ ನಿರ್ವಹಿಸಬೇಕಾದಂತ ಒಂದು ಕಾರ್ಯವನ್ನ ನಾನು ನಿರ್ವಹಿಸಿದ್ದೀನಿ ಎಂಬುದಾಗಿ ನನ್ನ ದಣಿಗೆ ನಾನು ಹೇಳ್ಬೇಕಂತೇಳಿ ಈ ಸೇವಕನು ಹೊರಡುವಂತ ಸಂದರ್ಭದಲ್ಲಿ 55ನೇ ವಚನ, ರೆಬೆಕ್ಕಳ ಅಣ್ಣನೂ ತಾಯಿಯೂ ಅವನಿಗೆ ಹುಡುಗಿಯು ಇನ್ನೂ 8-10 ದಿನವಾದರೂ ಯಾಕಿರ್ಬೇಕು? ಪ್ರಿಪರೇಷನ್. 8-10 ದಿನ ಆದ್ರೂ, ಮಿನಿಮಮ್ 8-10 ದಿನ ಆದ್ರೂ ಕೂಡ ಎಲ್ಲಿರ್ಬೇಕು? ನಮ್ಮಲ್ಲಿರ್ಬೇಕು. ಯಾಕಿರ್ಬೇಕಂತಂದ್ರೆ ನಿಶ್ಚಿತಾರ್ಥ ಆದ ಮೇಲೆ ವಿವಾಹ ಜೀವಿತಕ್ಕೆ, ಭವಿಷ್ಯತ್ತಿಗೆ ಈಕೇನಾಗ್ಬೇಕು? ಈಕಿ ಸಿದ್ಧತೆ ಆಗ್ಬೇಕು. ಮೈ, ಮನಸ್ಸು, ಆಲೋಚನೆಗಳನ್ನ ಸಿದ್ಧ ಮಾಡ್ಕೋಬೇಕು. ಇವತ್ತು ಯಾವ ಸಿದ್ಧತೆಗಳೆಲ್ಲ ಪ್ರಿಯರು ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ತಾತ ಹೇಳ್ತಾ ಇದ್ದ, ಪಾರ ಹೊಲ ಮಾಡ್ಲಿಲ್ಲ, ಪೋರಿ ಮನೆ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ರು. ಪಾರ ಅಂದ್ರೆ ಚಿಕ್ಕ ಹುಡುಗ ಅವನು ಹೊಲ ಹೆಂಗ್ ಉಳ್ಬೇಕು ಗೊತ್ತಿಲ್ಲ, ಅವನಿಗೆ ಏನ ವ್ಯವಸಾಯ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಅಂತವ್ನ ಏನ್ ಮಾಡ್ತಾನೆ, ಇವತ್ತು ವ್ಯವಸಾಯ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ.
ಪೋರಿ ಮನೆ ಮಾಡ್ಲಿಲ್ಲ ಅಂತಾರೆ. ಪೋರಿ ಸಂಸಾರ ಜೀವಿತ ಹೆಂಗ್ ನಿರ್ವಹಿಸಬೇಕು, ತನ್ನ ಜವಾಬ್ದಾರಿ ಏನು, ಒಬ್ಬ ಹೆಂಡತಿಯಾಗಿ ತನ್ನ ಕರ್ತವ್ಯಗಳೇನು, ಯಾವ ರೀತಿ ಸಂಸಾರದಲ್ಲಿ ಇರ್ತಕ್ಕಂಥ ಸಂಬಂಧಗಳನ್ನ ನಿರ್ವಹಿಸ್ಬೇಕನ್ನುವಂತಹ ಒಂದು ಅನುಭವ ಇಲ್ದೇನೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಪಾರ ಹೊಲ ಮಾಡಕ್ ಹೋಗ್ತಾ ಇದ್ದಾನೆ, ಪೋರಿ ಮನೆ ಮಾಡಕ್ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದೆ ಇವತ್ತು? ಛಿದ್ರ ಆಗ್ತಾ ಇದೆ ಕುಟುಂಬಗಳೆಲ್ಲವೂ ಕೂಡ. ದೇವರನ್ನ ದ್ವೇಷಿಸುವಂತ ಮಟ್ಟಕ್ಕೆ ಇವತ್ತು ಕುಟುಂಬಗಳು ಬೆಳೀತಾ ಇದೆ. ಯಾಕಂತಂದ್ರೆ ದೇವರ ಆಲೋಚನೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಮೊದಲು ಕೂಡ. ಅದಕ್ಕೆ ಶಿಕ್ಷಣ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ದೇವರು ಯಾರನ್ನ ಎಳೆಯಲ್ವೋ ಅವ್ರು ಯಾರು ಕೂಡ ದೇವರ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರನ್ನ ದೇವರು ಎಳಿತಾನೋ ಅವರೆಲ್ಲರೂ ಕೂಡ ದೇವರಿಂದ ಏನಾಗಿರ್ತಾರೆ, ಅವರು ಶಿಕ್ಷಿತರಾಗಿರ್ತಾರೆ ಅಂತ ಹೇಳ್ತಾನೆ. ಸೊ ಎಜುಕೇಟೆಡ್ ಆಗಿರ್ತಾರೆ ಅಂತ ಹೇಳ್ತಾನೆ. ಅಂತವ್ರನ್ನ ಯೇಸು ಕ್ರಿಸ್ತನ ಎಬ್ಬಿಸ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಸ್ಪಿರಿಚುವಲ್ ಲೈಫ್. ಇವತ್ತು ಎಜುಕೇಶನ್ ಇಲ್ದೇನೆ ಇವತ್ತು ಕ್ರೈಸ್ತತ್ವದ ವಿಷಯದಲ್ಲಿ ಅನ್ಯ ಜನಗಳು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ, ಕೆಟ್ಟ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ ಇವತ್ತು. ಸೊ ಹಾಗಾಗಿ ಬಿ ಕೇರ್ಫುಲ್. ಅದಕ್ಕೆ ಏನ್ ಹೇಳ್ತಾನೆ ಅಂತಂದ್ರೆ, ರೆಬೆಕ್ಕಳ ಅಣ್ಣನೂ ತಾಯಿಯೂ ಅವನಿಗೆ, ಹುಡುಗಿ ಇನ್ನೂ 8-10 ದಿನವಾದ್ರೂ ನಮ್ಮಲ್ಲಿ ಇರಲಿ, ಆಮೇಲೆ ಆಕೆಯನ್ನು ಹೋಗಬಹುದು ಎಂದು ಹೇಳಿದ್ರು. ಯಾಕೆ? ಇದು ಪ್ರಿಪರೇಷನ್ಗೋಸ್ಕರ. ಆದ್ರೆ ಆತನ ಏನ್ ಹೇಳ್ತಾನೆ, 56ನೇ ವಚನ, ಅವನು ಅವರಿಗೆ, ಯೆಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದ್ದಾನೆ, ಆದ್ರಿಂದ ನನ್ನನ್ನು ಏನ್ ಮಾಡ್ಬೇಡ್ರಿ, ತಡಿಬೇಡ್ರಿ, ನನ್ನ ದಡಿಯ ಬಳಿಗೆ ಹೋಗೋದಕ್ಕೆ ನನಗೆ ಅಪ್ಪಣೆ ಆಗಬೇಕೆಂದು ಹೇಳಲು ಅವರು, ನಾವು ಹುಡುಗಿಯನ್ನು ಕರೆದು ಆಕೆ ಅಭಿಪ್ರಾಯವನ್ನು ಕೂಡ ಏನ್ ಮಾಡ್ತೀವಿ ನಾವು. ವಾಟ್ ಎ ವಂಡರ್ಫುಲ್ ಬ್ರದರ್ ಮ್ಯಾರೇಜ್ ಇದು, ವಾಟ್ ಎ ವಂಡರ್ಫುಲ್ ಎಂಗೇಜ್ಮೆಂಟ್ ಇದು ಅಂದೆ. ಏನ್ ಮಗಳೇ ಹೋಗ್ತೀಯಾ? ಪೋಷಕರು ಇಲ್ಲೊಂದು ಪಾಯಿಂಟ್ ಅನ್ನು ಕೂಡ ಅರ್ಥ ಮಾಡ್ಕೋಬೇಕು. ನಾವು ಮದುವೆ ಮಾಡಿಕೊಳ್ಳುವಂತ ಹುಡುಗಿಯ ಒಂದು ಅಭಿಪ್ರಾಯವನ್ನು ಕೂಡ ನಾವು ಏನ್ ಮಾಡ್ಬೇಕು, ಕನ್ಸಿಡರ್ ಮಾಡಬೇಕು. ನಾನು ಹೇಳಿದ್ಮೇಲೆ ಮುಗೀತು, ಅವ್ನು ಕುಂಟನೋ ಕೂಡನೋ ಬಡವನೋ ಶ್ರೀಮಂತನೋ ಅವ್ನು ಯಾವನೇ ಆಗಲ್ಲ, ನಾನು ಹೇಳ್ದೆ ನೀನು ತಾಳಿ ಕಟ್ಟಬೇಕು ನೀನು ಅನ್ನುವಂಥದ್ದು ತಪ್ಪದು. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿದಾವೆ. ನೆಕ್ಸ್ಟ್, ನೀನು ಈ ಮನುಷ್ಯನ ಜೊತೆ ಹೋಗ್ತೀಯ ಮಗಳೇ ರೆಬೆಕ್ಕಾ ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಆಕೇನ್ ಹೇಳ್ತಾಳೆ, ಹೋಗುತ್ತೇನೆ, ನಾನು ಪ್ರಿಪೇರ್ ಆಗಿದ್ದೀನಿ, ನನ್ನ ಮನಸ್ಸು ಎಲ್ಲವೂ ಕೂಡ ಪ್ರಿಪೇರ್ ಆಗಿದೆ ಅಂತ ಹೇಳ್ಬಿಟ್ಟು ಹುಡುಗಿಯನ್ನು ಕರೆದು ಆಕೆ ಅಭಿಪ್ರಾಯವನ್ನು ತಿಳ್ಕೊಳ್ತೇವೆ ಎಂದು ಕೇಳಿ ರೆಬೆಕ್ಕಳನ್ನ ಕರೆದು, ಈ ಮನುಷ್ಯರ ಜೊತೆಲಿ ಹೋಗುವೆ ಅಂತ ಕೇಳಿದ್ರು. ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯಾದ ರೆಬೆಕ್ಕಳನ್ನು, ಆಕೆಯ ದಾದಿಯನ್ನು, ಅಬ್ರಹಾಮನ ಸೇವಕನನ್ನು, ಅವನ ಸಂಗಡ ಬಂದ ಮನುಷ್ಯರನ್ನು ಏನ್ ಮಾಡ್ತಾ ಇದ್ರು, ಅವರು ಸಾಕು ಕಳಿಸ್ತಾರೆ. ಸೊ ನಿಶ್ಚಿತಾರ್ಥದಲ್ಲಿ ಏನ್ ನಡೀತದೆ? ನಿಶ್ಚಿತಾರ್ಥ ಅನ್ನುವಂಥದ್ದು ಇದು ತನ್ನ ಫ್ಯೂಚರ್ನ ಜೀವಿತಕ್ಕೆ ಸಿದ್ಧಪಡುವಂತಹ ಒಂದು ಕಾಲ ಇದು. ಸೊ ಹಾಗಾಗಿ ಇನ್ನೂ ಒಂದು ವಿಶೇಷ ಅಂತಂದ್ರೆ, ಈ ನಿಶ್ಚಿತಾರ್ಥ ಕಾಲದಲ್ಲಿ ತನ್ನ ಒಂದು ಪರಿಶುದ್ಧತೆಯನ್ನು ಕೂಡ ಬಹಳ ಹೆಚ್ಚಾದ ರೀತಿಯಲ್ಲಿ ಗಮನ ವಹಿಸುವಂತ ಒಂದು ಕಾಲ ಇದು. ತನ್ನ ಪರಿಶುದ್ಧ ವರ್ಜಿನ್ ಅಂತ ನೋಡಿ, ವರ್ಜಿನ್ ಲೈಫ್ ಅಂತಾರಲ್ಲ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಈ ಮಧ್ಯಕಾಲದಲ್ಲಿ ಕೂಡ. ಸೊ ಇನ್ನೇನು ಮದುವೆ ಆಗ್ತಾ ಇದ್ದೀನಲ್ಲ, ನಾನು ಯಾರ ಜೊತೆ ಮಲಗಿದ್ರೆ ಏನು, ಇನ್ನೇನು ನೆಕ್ಸ್ಟ್ ಮದುವೆ ಆಗ್ಬಿಡ್ತೀನಲ್ಲ, ನಾನು ಯಾರ ಜೊತೆನಾದ್ರೂ ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟು ಅವನಿಂದ ಗರ್ಭಿಣಿ ಆಗಿ ಇನ್ನೇನು ನೆಕ್ಸ್ಟ್ ಮದುವೆ ಆಗ್ಬಿಡ್ತೀನಲ್ಲ ನಾನು ಅನ್ನುವಂಥ ದುರಾಲೋಚನೆಗಳು ಕೂಡ ಅನೇಕರಲ್ಲಿ ಬರ್ತವೆ. ಬಟ್ ದೇವರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಒಂದು ಯಾವುದೋ ಡಿಸಿಷನ್ ಮಾಡಿದೆ ಅಂತ ನಾನು ನೋಡ್ತಾ ಇದ್ದೆ ಪೇಪರಲ್ಲಿ. ಏನು ಒಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ಅಂತಂದ್ರೆ, ವಿವಾಹಕ್ಕಿಂತ ಮುಂಚೆ ಆಕೆ ಒಂದು ವೇಳೆ ಗರ್ಭಿಣಿಯಾಗಿದ್ದರೆ ವಿವಾಹ ಆದ ಮೇಲೆ ಆ ಗಂಡ ಆ ಹುಟ್ಟುವಂತ ಮಗುವನ್ನ ತನ್ನ ಮಗು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕಂತೆ, ಅದನ್ನು ಕನ್ಸಿಡರ್ ಮಾಡ್ಕೊಂಡು ಸಾಕ್ಬೇಕಂತೆ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತೆ. ನೀವು ಜಸ್ಟ್ ಚೆಕ್ ಮಾಡಿ, ನೀವು ಗೂಗಲಲ್ಲಿ ನೋಡಿದ್ಬಿಟ್ಟು. ನಾನು ಪೇಪರಲ್ಲಿ ಓದ್ತಾ ಇದ್ದೇನೆ. ಸೊ ನಿಶ್ಚಿತಾರ್ಥ ಅನ್ನುವಂಥದ್ದು ಏನು ಅಂತಂದ್ರೆ, ಒಂದು ಪರಿಶುದ್ಧವಾದಂತಹ ಒಂದು ವೆರ್ಜಿನ್ ಅನ್ನು ಕಾಪಾಡಿಕೊಳ್ಳುವಂತ ಒಂದು ವಯಸ್ಸಿದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಹೆಂಗಿದಾವೆ ಅಂತಂದ್ರೆ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಈ ಒಂದು ಮಾತನ್ನು ಗಮನಿಸ್ತೀವಿ ನಾವು. 24ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ, 24th ಚಾಪ್ಟರ್, ಡ್ಯೂಟರಾನಮಿ ಚಾಪ್ಟರ್ 24. ಧರ್ಮೋಪದೇಶ ಕಾಂಡ ಪುಸ್ತಕ 22ನೇ ಅಧ್ಯಾಯ 13ನೇ ವಚನ, ಡ್ಯೂಟರಾನಮಿ ಚಾಪ್ಟರ್ 22 ವರ್ಸ್ 13. ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ದ್ವೇಷಿಸಿ ಅವಳ ವಿಷಯದಲ್ಲಿ ಸುಮ್ಮನೆ ಕೆಟ್ಟ ಮಾತುಗಳನ್ನು ಆಡಿ, ನಾನು ಇವಳನ್ನು ಮದುವೆ ಮಾಡಿಕೊಂಡೆನು, ಆದರೆ ಕೂಡಿದಾಗ ಇವಳು ಕನ್ನಿಕೆ ಅಲ್ಲವೆಂದು ತಿಳಿದು ಬಂತು. ಅಂದ್ರೆ ನಾನು ಈಕೆಯನ್ನು ಮದುವೆ ಮಾಡ್ಕೊಂಡು ಈಕೆನ್ನ
ಕೂಡಿದಾಗ ಈಕೆ ವರ್ಜಿನ್ ಅಲ್ಲ, ಕನ್ನಿಕೆ ಅಲ್ಲ ಅಂತೇಳಿ ನನಗೆ ಗೊತ್ತಾಯ್ತು ಅಂತೇಳಿ ತಿಳಿದು ಬಂತು ಎಂದು ಹೇಳಿ ಅವಳ ಹೆಸರನ್ನು ಕೆಡಿಸಿದರೆ, ಅವಳ ತಾಯಿ ತಂದೆಗಳು ತಮ್ಮ ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಕಲ್ಪವಿಲ್ಲದವಳು ಎಂಬುದಕ್ಕೆ ನಿದರ್ಶನವನ್ನು ಊರು ಬಾಗಿಲಿಗೆ ಹಿರಿಯರ ಮುಂದೆ ತಂದು ತೋರಿಸಬೇಕು. ತಂದೆ ಅವರಿಗೆ, ನಾನು ನನ್ನ ಮಗಳನ್ನು ಈ ಪುರುಷನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಇವನು ಅವಳನ್ನು ದ್ವೇಷಿಸಿ ಪುರುಷ ಸಂಪರ್ಕ ಮಾಡಿದವಳೆಂದು ನಿರಾಧಾರವಾದ ಮಾತುಗಳನ್ನಾಡಿ ಅವಳ ಹೆಸರನ್ನು ಅವಮಾನಪಡಿಸುತ್ತಾನೆ. ಇಗೋ, ನನ್ನ ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದವಳಲ್ಲವೆಂಬುದಕ್ಕೆ ಇದೇ ಪ್ರಮಾಣ ಎಂದು ಹೇಳಿ ಅವಳ ಅಚ್ಚಡವನ್ನು ಹಿರಿಯರ ಮುಂದೆ ಇಡಬೇಕು ಅಂತ ಹೇಳ್ತಾನೆ. ಅಚ್ಚಡ ಅಂದ್ರೇನು? ಬಟ್ಟೆ. ಏನ್ ಬಟ್ಟೆ? ಮಂತ್ಲಿ ಪೀರಿಯಡ್ಸ್ ಆಗ್ತದಲ್ಲ, ಆ ಒಂದು ಬಟ್ಟೆನ ಸಾಕ್ಷಿಗೋಸ್ಕರ ಇಡಬೇಕಂತ. ಸೊ ಪ್ರೆಗ್ನೆಂಟ್ ಆಗಿದ್ದೇವಾಗ ಮಂತ್ಲಿ ಸೈಕಲ್ಸ್ಗಳು ನಡೀಲಿಲ್ಲ ಅಂದಾಗ ಆಕೆ ಏನ್ ಹಾಕಿರ್ತಾಳೆ? ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ನೋಡಿ ಸರ್, ನಾವು ಈ ತಿಂಗಳಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಿದೀವಿ, ಈ ಮದುವೆ ಮಾಡ್ಕೊಂಡು ಹೋಗುವಾಗ ಈ ತಿಂಗಳಲ್ಲಿ ನನ್ನ ಮಗಳದ್ದು ಪೀರಿಯಡ್ ಆಗಿತ್ತು, ಇದಕ್ಕೆ ಸಂಬಂಧಪಟ್ಟಂತ ಬಟ್ಟೆಗಳು. ಹೆಂಗಿದೆ ನೋಡಿ ಸಿಸ್ಟಮ್ಸ್ಗಳು. ಸೊ ಹಾಗಾಗಿ ಇದು ಏನಕ್ಕೆ ನಿಶ್ಚಿತಾರ್ಥ ಏನಕ್ಕೆ ಅಂತಂದ್ರೆ, ತನ್ನ ಒಂದು ಕನ್ಯತ್ವ ವರ್ಜಿನಿಟಿಯನ್ನ ಕಾಪಾಡಿಕೊಳ್ಬೇಕು. ಇನ್ನೇನು ಮದುವೆ ಆಗ್ಬಿಡುತ್ತಲ್ಲ, ಬಾ ನಾನು ನಿನ್ನ ಇಬ್ರು ಪ್ರೀತಿ ಮಾಡ್ಕೊಂಡಿದ್ದೀವಿ, ಇಬ್ರು ಒಂದು ಸಾರಿ ದೈಹಿಕವಾಗಿ ಒಂದಾಗ್ಬಿಡೋಣ, ಅದು ಮುಂದೆ ಏನಾಗುತ್ತೋ ಅವನ ಮೇಲೆ ಹಾಕ್ಬಿಡೋಣ ಅನ್ನುವಂಥ ಕುತಂತ್ರ ಬುದ್ಧಿಗಳು ಪ್ರಪಂಚದಲ್ಲಿ ಇದ್ದಾವೆ. ಅರಸನಾದಂಥ ದಾವೀದ ಮಾಡಿದ್ದೇನು? ಬೆತ್ಸೆಬಳೊಟ್ಟಿಗೆ ಏನ್ ಮಾಡ್ದ? ಅಕ್ರಮವಾದಂಥ ಲೈಂಗಿಕ ಸಂಪರ್ಕನ ಹೊಂದಿದ. ಈಗ ಆಕೆ ದಾವೀದನಿಂದ ಬಸರಾಗಿದ್ದೀನಿ ಅನ್ನುವಂಥದ್ದು ಗೊತ್ತಾದ ಮೇಲೆ ಈಗ ಹುಟ್ಟುವಂತ ಮಗು ಯಾರ್ದಂತ ಕನ್ಸಿಡರ್ ಮಾಡ್ಬೇಕು? ಇವಾಗ ನಂದಲ್ಲ, ಯಾರ್ದದು? ಉರಿಯಂದೇ ಅಂತ ಹೇಳ್ಬಿಟ್ಟು ಸಮಾಜಕ್ಕೆ ತೋರಿಸ್ಕೊಡ್ಬೇಕಂತೇಳಿ ಉರಿಯ ಸೈನ್ಯದಲ್ಲಿ ಯುದ್ಧ ಮಾಡುವಂತ ಒಂದು ಸಂದರ್ಭದಲ್ಲಿ ಆತನನ್ನ ಕರೆಸ್ಕೊಂಡು ಅರಮನೆಯಲ್ಲಿ ಚೆನ್ನಾಗಿ ಔತಣ ಮಾಡಿಸಿ ಊಟ ಗೀಟ ತಿಂಡಿ ಎಲ್ಲ ಕೊಡಿಸಿ ಮಧುಪಾನವನ್ನೆಲ್ಲ ಮಾಡಿಸ್ಬಿಟ್ಟು ನೀನು ಹೋಗಿ ಆರಾಮ್ ನಿನ್ನ ಹೆಂಡತಿ ಜೊತೆಲಿ ಮಲಗು ಅಂತ ಕಳಿಸ್ತಾನೆ. ಅಂದ್ರೆ ಅರ್ಥ ಏನು? ಆ ಹುಟ್ಟಿದಂತ ಗರ್ಭಕ್ಕೆ ಕಾರಣ ಯಾರು? ನೀನೇ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ಇಂಥ ದುಷ್ಕೃತ್ಯಗಳು ಸಮಾಜದಲ್ಲಿ ನಡೀತವೆ. ಅದಕ್ಕೆ ನಿಶ್ಚಿತಾರ್ಥ ಅನ್ನೋದು ಏನಕ್ಕೆ ಅಂತಂದ್ರೆ, ನಿನ್ನ ಪರಿಶುದ್ಧತೆಯನ್ನ ನೀನು ಕಾಪಾಡಿಕೊಂಡು ರುಜುವಾತ್ ಪಡಿಸೋದಕ್ಕೋಸ್ಕರ ನಿಶ್ಚಿತಾರ್ಥ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮುಂದಕ್ಕೆ ನಾವು ಗಮನಿಸಿದ್ರೆ ನೆಕ್ಸ್ಟ್ 18ನೇ ವಚನ, ಇಸ್ರಾಯೇಲ್ಯಳಾದ ಹೆಣ್ಣಿನ ವಿಷಯದಲ್ಲಿ ಆ ಪುರುಷನು ನಿರಾಧಾರವಾದ ತಪ್ಪು ವಹಿಸಿದ್ದರಿಂದ ಆ ಊರಿನ ಹಿರಿಯರು ಅವನನ್ನು ಇಡಿಸಿ ಒಡಿಸಿ 100 ರೂಪಾಯಿ ದಂಡವನ್ನು ವಿಧಿಸಿ ಆ ಹೆಣ್ಣನ್ನು ಅವಳ ತಂದೆಗೆ ಕೊಡಿಸಬೇಕು ಮತ್ತು ಅವನು ಆ ಸ್ತ್ರೀಯನ್ನು ಹೆಂಡತಿಯನ್ನಾಗಿಯೇ ಇಟ್ಟುಕೊಳ್ಳಬೇಕು. ಅವನ ಜೀವಮಾನ ಕಾಲವೆಲ್ಲ ಅವಳನ್ನು ಪರಿತ್ಯಾಗ ಮಾಡುವುದಕ್ಕೆ ಅವನಿಗೆ, ಅಂಡರ್ಲೈನ್ ನೋಟ್ ದಿಸ್ ಪಾಯಿಂಟ್, ಎಲ್ಲಿವರೆಗೆ? ಜೀವನಾಂತರವರೆಗೂ ಕೂಡ ಪರಿತ್ಯಾಗ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಯಾವುದೇ ಕಾರಣಕ್ಕೂ ನೀನು ಹೆಂಡತಿನ ಇಟ್ಕೊಳಂಗಿಲ್ಲ. ಅವಳು ಎಂತವಳೇ ಆಗಿರ್ಲಿ, ಅವಳು ಅಷ್ಟೇ ಮುಗೀತು. ಅವಳ ಜೊತೆನೇ ನಿನ್ನ ಸಂಸಾರನ ಮುಗಿಸ್ಬೇಕು, ನಿನ್ನ ಬದುಕನ್ನ ಮುಗಿಸ್ಬೇಕು, ಹೊರತಾಗಿ ಮಧ್ಯದಲ್ಲಿ ನೀನು ಬಿಟ್ಕೊಡೋದಂತ ಮಾತೇ ಇಲ್ಲ. 20ನೇ ವಚನ, ಆದರೆ ಆ ಹೆಣ್ಣು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದವಳೇ ಎಂದು ತಿಳಿದು ಬಂದರೆ ಅವಳು ತಂದೆಯ ಮನೆಯಲ್ಲೇ ಸೂಳೆತನ ಮಾಡಿ ಇಸ್ರಾಯೇಲರೊಳಗೆ ದುರಾಚಾರವನ್ನು ನಡೆಸಿದ್ದರಿಂದ ಅವರು ಅವಳನ್ನು ತಂದೆಯ ಮನೆಯ ಬಾಗಿಲಿಗೆ ತರಿಸಬೇಕು. ಊರಿನವರೆಲ್ಲರೂ ಕಲ್ಲಿಸಿದು ಅವಳನ್ನು ಕೊಲ್ಲಬೇಕು. ಹೀಗೆ ಆ ದುಷ್ಕೃತ್ಯವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು ಅಂತ. ಅಂದ್ರೆ ನಿಶ್ಚಿತಾರ್ಥ ಏನಕ್ಕೆ? ವರ್ಜಿನಿಟಿಯನ್ನ ನೀನು ತೋರ್ಪಡಿಸ್ಬೇಕು, ಕಾಪಾಡಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ನಿಶ್ಚಿತಾರ್ಥ ಇದು. ಸೊ ಹಾಗಾಗಿ ಮ್ಯಾರೇಜ್ ಅಲ್ಲಿ ಮಧ್ಯವರ್ತಿ ನೋಡ್ತೀವಿ, ನಿಶ್ಚಿತಾರ್ಥ ನೋಡ್ತೀವಿ. ನಿಶ್ಚಿತಾರ್ಥದಲ್ಲಿ ಏನ್ ನಡೀತದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನಿಶ್ಚಿತಾರ್ಥದೊಂದಿಗೆ ಜೀವಿತ ಕಾಲದ ಬಂಧನ ನಿರ್ಧಾರ ಆಗುತ್ತೆ. ಜೀವಿತ ಕಾಲದ ಬಂಧನ ಅದು. ಇನ್ನು ನೀವು ಗಂಡ ಹೆಂಡತಿಯರಾಗಿ ನೀವು ಬಂಧಿಸಲ್ಪಟ್ಟ ಮೇಲೆ ಯಾವುದೇ ಕಾರಣಕ್ಕೂ ನೀವು ಅಗಲಿಸಂಗಿಲ್ಲ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಏನ್ ಮಾಡಬಾರದು? ಅಗಲಿಸಬಾರದು. ಯಾಕೆ ಅಂತಂದ್ರೆ, ನೀನು ಯಾರ ಮುಂದೆ ಒಡಂಬಡಿಕೆ ಮಾಡ್ಕೊಂಡಿದ್ದಿ? ಯಾರ ಮುಂದೆ ನೀನು ಮಾತು ಕೊಟ್ಟಿದ್ದಿ? ದೇವರ ಮುಂದೆ, ಯೇಸು ಕ್ರಿಸ್ತನ ಮುಂದೆ, ಸಭೆ ಮುಂದೆ ನೀನು ಮಾತು ಕೊಟ್ಟಿದ್ದಿ. ನಿನ್ನ ಮಾತು ತಪ್ಪಬಾರದು. ನಿನ್ನ ಮಾತು ಕೊಟ್ಟದಕ್ಕೆ ಸಾಕ್ಷಿಗಳಿವರೆಲ್ಲ. ಏನ್ ಮದುವೆ ಹುಡುಗಾಟ ಅಂತ ತಿಳ್ಕೊಂಡಿದ್ದೀರಾ? ಏನ್ ಮದುವೆ ಮಕ್ಕಳಾಟ ಅಂತ ತಿಳ್ಕೊಂಡಿದ್ದೀರಾ? ಇವಳಿಲ್ಲ ಇನ್ನೊಬ್ಳು, ಇನ್ನೊಬ್ಬನಿಲ್ಲ. ಏನಿದೆ ಕತೆ? ಏನಿದೆ ವ್ಯವಸ್ಥೆ? ದೇವರು ಇದನ್ನ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಲಿಲ್ಲ. ಪ್ರತಿ ಪುರುಷನಿಗೆ ಸ್ವಂತ ಹೆಂಡತಿ ಇರಬೇಕು, ಪ್ರತಿ ಸ್ತ್ರೀಗೆ ಸ್ವಂತ ಗಂಡ ಇರಬೇಕು. ಅವ ಎಂತವನೇ ಆಗಿರ್ಲಿ,
ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀನು ನಿರ್ಧಾರ ಮಾಡು, ನೀನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿರ್ಧಾರ ಮಾಡಬೇಕು. ಸೊ ಹಾಗಾಗಿ ದೇವರು ಕೋರ್ಕೊಳ್ಳುವಂತ ಒಂದು ಆಲೋಚನೆಗಳು ಇವೆಲ್ಲ. ಸೊ ನಿಶ್ಚಿತಾರ್ಥ ಅಂತ ಹೇಳ್ತಾನೆ. ನಿಶ್ಚಿತಾರ್ಥದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಶ್ಚಿತಾರ್ಥದೊಂದಿಗೆ ಜೀವಿತ ಕಾಲದ ಬಂಧನವು ನಿರ್ಧಾರ ಆಗುತ್ತೆ. ಜೀವಿತ ಕಾಲದ ಬಂಧನ, ಓಕೆ ನಾನು ಈ ಬಂಧನದೊಳಗೆ ನಾನು ಏರ್ಪಾಟ್ ಆಗ್ತೀನಿ ಅನ್ನುವಂಥ ಡಿಸೈಡ್ ಎಲ್ಲಿ ಆಗ್ಬೇಕು? ನಿಶ್ಚಿತಾರ್ಥದಲ್ಲಿ ಆಗ್ಬೇಕು ನಿನಗೆ. ಇಲ್ಲ ನಾನು ಅವ್ರ ಜೊತೆ ನಾನು ಸಿದ್ಧ ಆಗ್ತಾ ಇಲ್ಲ, ನನಗೆ ಜೀವನ ಮಾಡಕ್ ಆಗ್ತಾ ಇಲ್ಲ, ಅವ್ರನ್ನ ನಾನು ಅರ್ಥ ಮಾಡ್ಕೊಂಡೆ, ನಾನು ಪ್ರಾರ್ಥನೆ ಮಾಡಿದೆ, ನಾನು ಇನ್ನೂ ಸಿದ್ಧ ಆಗ್ತಾ ಇಲ್ಲ, ನನ್ನ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನನ್ನ ಮನಸ್ಸು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು? ಅಲ್ಲೇನೆ ಡಿಸೈಡ್ ಆಗ್ಬಿಡ್ಬೇಕು ನೀನು. ಈ ಬಂಧನ ಏನ್ ಮಾಡ್ತಂತಂದ್ರೆ, ನಿಶ್ಚಿತಾರ್ಥ ಅನ್ನುವಂಥದ್ದು ಜೀವಿತ ಕಾಲದ ಬಂಧನವನ್ನು ಡಿಸೈಡ್ ಮಾಡ್ತಕ್ಕಂಥದ್ದು. ಸೊ ಮುಂದಕ್ಕೆ ಏನಪ್ಪಾ ಅಂತಂದ್ರೆ, ಮೊದಲಗಿತ್ತಿ ಅಲಂಕಾರ ನಡೀತದೆ ಅಂತ ಹೇಳ್ತಾನೆ. ಮೊದಲಗಿತ್ತಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳೋದು ಅಂತ. ಹೇಗೆ ಅಲಂಕರಿಸಿಕೊಳ್ಳೋದು? ಸ್ಪಿರಿಚುವಲ್ ಅಲಂಕಾರಗಳು, ಆತ್ಮ ಸಂಬಂಧವಾದಂತಹ ನೀನು ಮೇಕಪ್ ಅನ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ. ಹೆಂಗ್ ಮೇಕಪ್ ಮಾಡ್ಕೋಬಹುದು? ನಿಶ್ಚಿತಾರ್ಥದಲ್ಲಿ ಅಲಂಕಾರ ಹೆಂಗ್ ನಡೀತದೆ ಅಂತಂದ್ರೆ, ಕೀರ್ತನೆಗಳ ಗ್ರಂಥ 45ನೇ ಕೀರ್ತನೆಯಲ್ಲಿ ಗ್ರಂಥಕರ್ತ ಹೇಳ್ತಕ್ಕಂಥ ವಿಶೇಷವಾದಂಥ ಮಾತು. ಸಾಮ್ಸ್ 45 45ನೇ ಕೀರ್ತನೆ 10ರಿಂದ 11ನೇ ವಚನ. ಎಸ್ ಬ್ರದರ್. ಎಲ್ಲವೂ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ವಜನರನ್ನು, ತವರು ಮನೆಯನ್ನು ಮರೆತು ಬಿಡು. ಯಾವಾಗ? ನಿಶ್ಚಿತಾರ್ಥ ಆಗಿ ನಿಂದಿಡ್ದು ನೀನು ಇದಕ್ಕೆ ಪ್ರಿಪೇರ್ ಆಗ್ಬೇಕು. ನೀನು ತವರು ಮನೆಯನ್ನ, ಸ್ವಜನರನ್ನ ನೀನು ಏನ್ ಮಾಡ್ಬೇಕು? ನೀನು ಮರೆತು ಬಿಡ್ಬೇಕು. ನಿನ್ನ ಮನೆ ಯಾವ್ದು ಇವಾಗ? ಗಂಡನ ಮನೆನೇ ನಿನ್ನ ಮನೆ. ಯಾರು ಈ ಮಾತು ಹೇಳ್ತಾರೆ ಹೇಳಿ ನೋಡೋಣ. ಒಬ್ರು ನೆನ್ಪಾಗ್ತಾರೆ, ನೀನ್ ಇದ್ದಲ್ಲಿಗೆ ನಾನು ಇರ್ತೀನಿ, ನಿನ್ನವರೇ ನನ್ನವರು. ಋತುಳು ಯಾರಿಗೆ ಹೇಳ್ತಾಳೆ? ತನ್ನ ಅತ್ತೆ ಆದಂತಹ ನವಮಿಗೆ ಹೇಳ್ತಾಳೆ, ಅತ್ತೆ ನಾನು ನಿನ್ನ ಬಿಟ್ಟು ಎಲ್ಲಿ ಬರಲಿ, ನನ್ನ ಗಂಡ ತೀರೋದ ಆಯ್ತು, ಮುಗೀತು. ನಿನ್ ಮನೆ ನನ್ನ ಮನೆ, ನಿನ್ ದೇವರೇ ನನ್ನ ದೇವರು, ನಿನ್ ಜನರೇ ನನ್ನ ಜನರು, ನಿನ್ನೂರೇ ನನ್ನೂರು, ನಿನ್ ಬಳಗನೇ ನನ್ನ ಬಳಗ. ಪ್ರಿಪೇರ್ ಆಗೋದಕ್ಕೆ ಏನಿದು? ನಿಶ್ಚಿತಾರ್ಥ. ನೆಕ್ಸ್ಟ್, ಎಲ್ಲವೂ ಕುಮಾರಿಯ ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಲಾವಣ್ಯ ಅಂದ್ರೇನು? ಸೌಂದರ್ಯ, ಲಾವಣ್ಯ. ಆಗ ನಿನ್ನ ರಾಜ ಯಾರಂದ್ರೆ ನಿನ್ನ ಗಂಡ ನಿನ್ನವನ್ನು ನೋಡೋದಕ್ಕೆ ಇಷ್ಟಪಡ್ತಾನೆ. ಮದುವೆ ಮಾಡ್ಕೊಂಡಲ್ಲ ನೋಡಿ, ನಾನು ಹೋಗ್ತೀನಿ ತವ್ರ ಮನೆಗೆ ಅಂತಂದ್ರೆ ಏನ್ ಇಷ್ಟಪಡ್ತಾನೆ? ಮಾತಾಡ್ತಾರೆ ನಾನು ತವ್ರ ಮನೆಗೆ ಹೋಗ್ತೀನಿ, ಮಾತಾಡ್ತಾರೆ ನಮ್ಮ ಮನೆಗೆ ಹೋಗ್ತೀನಿ. ಮದುವೆ ಮಾಡ್ಕೊಂಡಿದ್ದೇನಕ್ಕೆ? ಈ ಬಸ್ ಎಲ್ಲ ಫ್ರೀ ಆಗಿರೋದ್ರಿಂದ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ವಿ. ಯಾಕೆಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡ್ರು ಸ್ವಲ್ಪ ಏನಾದ್ರು ಕುಟುಂಬದಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೆ ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಪರಿಸ್ಥಿತಿಗಳು ಹಿಂಗಿದಾವೆ. ಸೊ ನಿಶ್ಚಿತಾರ್ಥ ಅನ್ನೋದು ಏನನ್ನುವಂಥದ್ದು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ದೇವರು ಎಷ್ಟು ವಿವರವಾಗಿ ಹೇಳ್ಕೊಡ್ತಾ ಇದ್ದಾನೆ ಮದುವೆ ವಿಷಯದಲ್ಲಿ. ಸೊ ಆಲೋಚನೆ ಮಾಡ್ತಾ ಮುಂದೆ ಸಾಗೋಣ. ನೆಕ್ಸ್ಟ್ 11ನೇ ವಚನ. ನೋಡಲು ಅಪೇಕ್ಷಿಸುವನು, ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಇದೆಲ್ಲ ಎಲ್ಲಿ ಆಗ್ಬೇಕಿದು? ಸಿದ್ಧತೆ. ಇದು ಆತನೇ ನನ್ನ ಒಡೆಯ, ಆತನೇ ಯಜಮಾನ, ಆತನಿಗೆ ನೀನು ನಮಸ್ಕರಿಸ್ಬೇಕು, ಆತನಿಗೆ ನೀನು ವಿಧೇಯ ಆಗಿರ್ಬೇಕು. ಇದೆಲ್ಲ ಪ್ರಿಪರೇಷನ್ ಮಾಡ್ಕೊ, ನೀನು ಸಿದ್ಧತೆ ಮಾಡ್ಕೊ. ಈ ರೀತಿ ನೀನು ಅಲಂಕಾರ ಮಾಡ್ಕೋ. ಇದು ನಿಶ್ಚಿತಾರ್ಥದ ಕಾರ್ಯಕ್ರಮದಲ್ಲಿ ನಡೀತದೆ ಅಂತ. ನೆಕ್ಸ್ಟ್, ಸಾಕು ಬ್ರದರ್, ಇದು ಒಂದು ಅಲಂಕಾರ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 8ನೇ ವಚನದಲ್ಲಿ ಈಗ ಆತ್ಮ ಸಂಬಂಧವಾದಂತ ಮೊದಲಗಿತ್ತಿ ಬಗ್ಗೆ ಹೇಳ್ತಾನೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 8ನೇ ವಚನ. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಏನವು? ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಅಲಂಕಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಿಶ್ಚಿತಾರ್ಥದಲ್ಲಿ ಏನ್ ಮಾಡಬೇಕು? ಅಲಂಕಾರ ಮಾಡ್ಕೋ, ಸತ್ಕಾರ್ಯ ಮಾಡ. ನನ್ನ ಮಾವನ್ ಹಿಂಗ್ ನೋಡ್ಕೋಬೇಕು, ನನ್ನ ಅತ್ತೆ ನೋಡ್ಕೋಬೇಕು, ನನ್ನ ಮನೆ ಹಿಂಗ್ ನಾನು ಚಂದವಾಗಿ ಇಟ್ಕೋಬೇಕು, ನನ್ನ ಗಂಡ ಒಡೆಯ, ಆತನಿಗೆ ಸಲ್ಲಿಸತಕ್ಕದ್ದನ್ನ ನಾನು ಸಲ್ಲಿಸ್ಬೇಕು, ಆತನಿಗೆ ನಾನು ಒಬಿಡಿಯಂಟ್ ಆಗಿರ್ಬೇಕು. ಸೊ ಮೆಂಟಲಿ, ಮಾನಸಿಕವಾಗಿ, ಫಿಸಿಕಲ್ ಆಗಿ ನೀನ್ ಏನಾಗ್ಬೇಕು? ನೀನು ಸಿದ್ಧತೆ ಆಗೋದಕ್ಕೋಸ್ಕರ ನಿಶ್ಚಿತಾರ್ಥ ಕಾರ್ಯಕ್ರಮ ಇದು. ಬೇಕಾಬಿಟ್ಟಿಯಾಗಿ ಆಲೋಚನೆ ಮಾಡಿ ಮನಸ್ಸಿಗೆ ಬಂದಂಗೆ ಸಿಕ್ಕಲ್ಲಿ ತಿರುಗಾಡೋದಕ್ಕೋಸ್ಕರ ಅಲ್ಲ ಅದು ನಿಶ್ಚಿತಾರ್ಥ ಅನ್ನೋದು. ಇಂಥ ದೊಡ್ಡ ವ್ಯವಸ್ಥೆ ಇಟ್ಟಿದ್ದಾನೆ ದೇವರು. ಇವತ್ತು ಹೆಂಗಿದೆ ಸಿಸ್ಟರ್? ಇವತ್ತು ಏನಿಲ್ಲ.
ಪರಿಸ್ಥಿತಿಗಳು ಬಹಳ ಗಂಭೀರವಾಗಿ ಬಿಟ್ಟಿದೆ ಇವತ್ತು. ಅಷ್ಟೇ ಅಷ್ಟೇ ಹಂಗಾಗಿಬಿಟ್ಟಿದೆ ಇವತ್ತು ಪರಿಸ್ಥಿತಿಗಳು. ನೆಕ್ಸ್ಟ್ ಮುಂದಕ್ಕೆ ನಾವು ಗಮನಿಸ್ತಾರೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 2ನೇ ವಚನದಲ್ಲಿ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 2ನೇ ವಚನದಲ್ಲಿ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. 2ನೇ ವಚನ ವೆರಿ ಇಂಪಾರ್ಟೆಂಟ್. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು ಅಂತ. ಅಂದ್ರೆ ಮೊದಲ ಗಿತ್ತಿ ಯಾರಿಗೋಸ್ಕರ ಅಲಂಕಾರ ಮಾಡಬೇಕು? ಗಂಡನಿಗೋಸ್ಕರ ಅಲಂಕಾರ. ನಿನ್ನ ಸೌಂದರ್ಯ ಅನ್ನುವಂಥದ್ದು, ನಿನ್ನ ಅಂದ ಚಂದ ಅನ್ನುವಂಥದ್ದು ನಿನ್ನ ಗಂಡನಿಗೆ ಸ್ವಂತ. ಅದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದಕ್ಕೋಸ್ಕರ ಅಲ್ಲ. ಅದು ಇದು ದೇವರು ಏರ್ಪಟ್ಟಂತಹ ಏರ್ಪಾಟ್. ಇದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾಗಿರ್ಬೇಕು ಅಂತ ಹೇಳ್ತಾನೆ ಹೆಂಡತಿ. ಸೊ ಹಾಗಾಗಿ ಈ ನಿಶ್ಚಿತಾರ್ಥ ಅನ್ನುವಂಥದ್ದು ಏನಕ್ಕೋಸ್ಕರ ಅಂತಂದ್ರೆ ತನ್ನ ಗಂಡನಿಗೋಸ್ಕರ ಅಲಂಕೃತಳಾಗಬೇಕು. ಆತ್ಮ ಸಂಬಂಧವಾದಂತಹ ಅಲಂಕಾರಣೆ, ಆತ್ಮ ಸಂಬಂಧವಾದಂತಹ ಒಂದು ಅಲಂಕರಣೆಯನ್ನ ಮಾಡಿಕೊಂಡು ನೀನು ಮಾನಸಿಕವಾಗಿ ಭೌತಿಕವಾಗಿ ನಿನ್ನ ಸಾಂಸಾರಿಕ ಜೀವಿತಕ್ಕೆ ನೀನು ಸಿದ್ಧಳಾಗಬೇಕು. ಇವಾಗ ಈ ನಿಶ್ಚಿತಾರ್ಥ ಕಾರ್ಯಕ್ರಮ ಆಯ್ತು. ಇವಾಗ ಆದ್ಮೇಲೆ ನೆಕ್ಸ್ಟ್ ಏನು? ಇವಾಗ ವಿವಾಹ ಕಾರ್ಯಕ್ರಮ. ಈ ವಿವಾಹ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನಿಸಲ್ಪಟ್ಟಂತ ಅತಿಥಿಗಳು ಕೂಡ, ಗೆಸ್ಟ್ಗಳು ಕೂಡ ಹೆಂಗ್ ಬರಬೇಕು? ಯಾವುದೋ ಅರ್ಕ್ ಮುರ್ಕ್ ಬಟ್ಟೆ ಹಾಕೊಂಡು ಬರಂಗಿಲ್ಲ. ಅವ್ರಿಗೂ ಕೂಡ ಬಟ್ಟೆಗಳು ಕೊಟ್ಟು ಬರ್ಬೇಕು. ಈಗ ಇತ್ತೀಚೆಗೆ ನಾನು ನಮ್ಮೂರಲ್ಲಿ ಗಮನಿಸಿದ್ದೇನಪ್ಪ ಅಂತಂದ್ರೆ, ಈ ಮದುವೆ ಮಾಡಿಕೊಳ್ಳುವಂತವರು ಕಡೆಯ ಸಂಬಂಧಿಕರು ಅವರವರ ಸಂಬಂಧಿಕರುಗಳಿಗೆ ಬಟ್ಟೆನ ಅವರೇ ಕೊಡ್ತಾರಂತ. ಹೋಗಿ ಇವಾಗ ಸೀರೆ, ಆಮೇಲೆ ಪಂಚೆ, ಶರ್ಟು ಕೊಟ್ಬಿಟ್ಟು ಇವನು ಹೊಲಿಸ್ಕೊಂಡು ನೀವು ಮದುವೆಗೆ ಬರ್ಬೇಕು ನೀವು ಅಂತ ಹೇಳ್ಬಿಟ್ಟು. ಮೊದಲು ಹಾಗಿದ್ದಿಲ್ಲ, ಮನೇಲಿ ಯಾವ ಸಿಗ್ತಾವ ಹಾಕೊಂಡು ಹೋಗ್ತಿದ್ರು ಹೊಸವು. ಸೊ ವಿವಾಹ ಅಂತಂದ್ರೆ ಇಷ್ಟು ಘನವಾಗಿ ದೇವರು ಏನ್ ಮಾಡಿದ್ದಾನೆ, ಏರ್ಪಾಟ್ ಮಾಡಿದ್ದಾನೆ ಅನ್ನುವಂಥ ವಿಷಯನ ನಮ್ಗೆ ಗೊತ್ತಾಗುತ್ತೆ. ಸೊ ಆಲೋಚನೆ ಮಾಡೋಣ. ವಿವಾಹಕ್ಕೆ ಬರುವವರು ಕೂಡ ಹೆಂಗ್ ಬರ್ಬೇಕಂತಂದ್ರೆ ಹ್ಯಾಪಿ, ಸಂತೋಷದಿಂದ ಬರಬೇಕು. ಸಂತೋಷದಿಂದ ಬರಬೇಕು. ಮದುವೆ ವಸ್ತ್ರಗಳನ್ನ ಧರಿಸಿಕೊಂಡು ನೂತನ ವಧುವರರನ್ನ ನೋಡಲು ಬರಬೇಕು. ಮದುವೆ ಕಾರ್ಯಕ್ರಮದಲ್ಲಿ. ಇದು ನಿಶ್ಚಿತಾರ್ಥ ಕಾರ್ಯಕ್ರಮ ಅನ್ನುವಂಥದ್ದು ಇವಾಗ ಆಯ್ತು. ಇವಾಗ ನೆಕ್ಸ್ಟ್ ಮದುವೆ ಕಾರ್ಯಕ್ರಮದಲ್ಲಿ ಆಹ್ವಾನಿಸಲ್ಪಟ್ಟಂತ ಅತಿಥಿಗಳು ಕೂಡ ಅಲಂಕಾರ ಮಾಡಿಕೊಂಡು ಹೊಸ ಒಂದು ಬಟ್ಟೆಗಳನ್ನು ಹಾಕೊಂಡು ನೂತನ ವಧುವರರನ್ನ ನೋಡೋದಕ್ಕೆ, ಅವರನ್ನ ಹರಿಸೋದಕ್ಕೆ ಬರಬೇಕು ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ವಿಷಯವನ್ನು ಗಮನಿಸ್ತೀವಿ. ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 11 to 13. ಹೀಗೆ ಮನೆ ತುಂಬಾ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಗೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪಾ ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲಿಗೆ ನೂಕಿರಿ ಅಂತ ಹೇಳ್ತಾರೆ. ಅಂದ್ರೆ ಮದುವೆ ಕೂಡ ಹೆಂಗ್ ಹೋಗ್ಬೇಕಂತ ನಾವು, ಮದುವೆ ಬಟ್ಟೆ ಅನ್ನೋದೇ ಒಂದಿರ್ತದೆ. ಅದಕ್ಕೆ ಯಾವುದೋ ಒಂದು ಬಟ್ಟೆ ಹೋಗ್ತೀನಿ ಅಂತಂದ್ರೆ ಅಲ್ಲ. ಸೊ ಯಾವುದೋ ಒಂದು ಬಟ್ಟೆ ಹಾಕೊಂಡು ಹೋಗ್ಬಿಟ್ಟು ವಧುವರನ್ನ ನೋಡಿ ಅವರನ್ನ ನಾನು ಹರಿಸ್ತೀನಿ ಅಂತಂದ್ರೆ ಕೂಡ ಅದು ಆಗಲ್ಲ. ಸೊ ಮದುವೆ ಕಾರ್ಯಕ್ರಮದಲ್ಲಿ ನಡಿಬೇಕಾದಂತಹ ಒಂದು ಕಾರ್ಯಕ್ರಮಗಳಿವು. ಸೊ ಹಾಗಾಗಿ ಮದುವೆಯ ಒಂದು ಕಾರ್ಯಕ್ರಮದಲ್ಲಿ, ಮದುವೆಯ ಒಂದು ವಿಷಯದಲ್ಲಿ ನಡೆಯುವಂಥ ಪ್ರಮುಖ ವಿಷಯಗಳನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಸೊ ಇನ್ನು ಮದುವೆಯಲ್ಲಿ ಏನು ನಡೀತಿದೆ ಅಂತಂದ್ರೆ, ಮದುವೆಯಲ್ಲಿ ನಡೀತಿದ್ರೆ ಒಡಂಬಡಿಕೆ ನಡೀತದೆ, ಅಗ್ರಿಮೆಂಟ್ಗಳು ನಡೀತದೆ, ಪರಸ್ಪರರು ಒಪ್ಪಂದ ಮಾಡ್ಕೊಳ್ತಾರೆ. ಸೊ ಮಲಾಕಿ ಗ್ರಂಥ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ 14ರಿಂದ 16ನೇ ವಚನ ಬರೋದು. ಅಂಡರ್ಲೈನ್ ಮಾಡ್ಕೊಳ್ಳಿ. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿ ಆಗಿದ್ದಾನಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮದುವೆಯಲ್ಲಿ ಏನ್ ನಡೀತದೆ? ಒಡಂಬಡಿಕೆ ನಡೀತದೆ, ಅಗ್ರಿಮೆಂಟ್ಗಳು ನಡೀತದೆ. ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ತೀವಿ. ಯಾರ ಮುಂದೆ? ಅದಕ್ಕೆ ಸಾಕ್ಷಿ ಯಾರು? ದೇವರು ಸಾಕ್ಷಿ, ಯೇಸು ಕ್ರಿಸ್ತನ ಸಾಕ್ಷಿ, ಸಭೆ ಸಾಕ್ಷಿ. ಒಡಂಬಡಿಕೆ ಅನ್ನುವಂಥದ್ದು ವಿವಾಹದಲ್ಲಿ ನಾವು ಗಮನಿಸ್ತೀವಿ. ಒಡಂಬಡಿಕೆ. ಅದಕ್ಕೆ ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿ ಆಗಿದ್ದಾನಲ್ಲ, ನಿನ್ನ ಸಹಚಾರಿಣಿಯೂ ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ನೀನು ದ್ರೋಹ ಮಾಡಿದ್ದಿ. ಪರಮಾತ್ಮಾಂಶನಾದ ಯಾವನೂ ಹೀಗೆ ಮಾಡಲಿಲ್ಲ ಅಂತ ಹೇಳಿದಾನೆ. ಏನ್ ಮಾಡ್ತಾ ಇದ್ದಾನೆ? ಪತ್ನಿಯನ್ನ ಪರಿತ್ಯಾಗ ಮಾಡ್ತಾ ಇದ್ದಾನೆ. ಇದು ಪರಮಾತ್ಮಾಂಶನಾದಂತ ಯಾವನು ಕೂಡ ಈಗ ಮಾಡಂಗಿಲ್ಲ.
ಯಾವ ಮನುಷ್ಯನಲ್ಲಿ ಆತ್ಮನ ದೇವರ ಅಂಶ ಅನ್ನುವಂಥದ್ದು ಇರ್ತದೋ ಆ ಅಂಶ ಹೊಂದಿರುವಂತಹ ವ್ಯಕ್ತಿ ಯಾವತ್ತೂ ಕೂಡ ತನ್ನ ಹೆಂಡತಿಯನ್ನು ಬಿಟ್ಕೊಡಲ್ಲ. ಸೊ ಅದೇ ಆ ಸಾಕ್ಷಿ, ಆ ಒಡಂಬಡಿಕೆಗೆ ಯೆಹೋವನ ಸಾಕ್ಷಿ ಆಗಿದ್ದಾನೆ, ಯೆಹೋವನ ಸಾಕ್ಷಿ. So ಹಾಗಾಗಿ ಒಡಂಬಡಿಕೆ ನಡೀತದೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನದಲ್ಲಿ, ಮನುಷ್ಯನು ತನಗಿಂತ ಹೆಚ್ಚಿನವನ ಹಾಡೆ ಇಡುತ್ತಾನೆ, ಏನಿದೆ ಇಲ್ಲಿ, ಮಾತಿಗೆ ಒಳಪಟ್ಟು ಆಣೆ ಇಟ್ಟ ಮೇಲೆ ವಿವಾದ ಅನ್ನುವಂಥದ್ದು ಏನೂ ಇಲ್ಲ. ಈಗ ಅಲ್ಲಿ ಮದುವೆ ಆಗೋದು ತೋರಿಸಲ್ಲ, ಏನಮ್ಮ ನೀನು ಈತನನ್ನ ನಿನ್ನ ಗಂಡನಾಗಿ ಸ್ವೀಕರಿಸೋದಕ್ಕೆ ನೀನು ಒಪ್ಕೊಳ್ತಾ ಇದ್ಯಾ, ಏನ್ ಹೇಳ್ಬೇಕಲ್ಲಿ, ಒಪ್ಕೊಳ್ತೀನಿ ಅಂದ ಮೇಲೆ ಅಲ್ಲಿ ಏನು ರೀತಿಯಾದಂಥ ವಿವಾದಗಳನ್ನುವಂಥದ್ದು ಇಲ್ಲ. ಅದಕ್ಕೆ ಮ್ಯಾರೇಜ್ ರಿಜಿಸ್ಟರ್ ಏನ್ ಹೇಳ್ತಾನೆ ಅಂತಂದ್ರೆ, ಅಂತಿಮವಾಗಿ ಪರಸ್ಪರರು ಒಡಂಬಡಿಕೆ ಮಾಡ್ಕೊಂಡ ಮೇಲೆ, ಒಪ್ಪಂದಗಳನ್ನು ಮಾಡ್ಕೊಂಡ ಮೇಲೆ ಆ ಇಬ್ಬರು ಕೈಯನ್ನು ಇಟ್ಕೊಂಡು ಆತನ ಏನ್ ಹೇಳ್ತಾನೆ ಅಂತಂದ್ರೆ, ಇವತ್ತು ಇವರಿಬ್ಬರು ದೇವರ ಸಮಕ್ಷಮದಲ್ಲಿ, ಕ್ರಿಸ್ತನ ಸಮಕ್ಷಮದಲ್ಲಿ, ಸಭೆಯ ಸಮಕ್ಷಮದಲ್ಲಿ, ಸಭಾ ಹಿರಿಯರ ಸಮಕ್ಷಮದಲ್ಲಿ ಇವರು ಮಾಡಿಕೊಂಡಂತಹ ಒಡಂಬಡಿಕೆಗೆ ಅನುಸಾರವಾಗಿ ಇಂದಿನಿಂದ ಇವರಿಬ್ಬರನ್ನು ಗಂಡ ಹೆಂಡತಿಯರು ಎಂಬುದಾಗಿ ನಾನು ಘೋಷಿಸ್ತಾ ಇದ್ದೀನಿ. ಇನ್ನು ಮೇಲೆ ದೇವರು ಕೂಡಿಸಿದಂತಹ ಇವರುಗಳನ್ನ ಯಾವ ಮನುಷ್ಯನು ಕೂಡ ಏನ್ ಮಾಡಬಾರ್ದು, ಅಗಲಿಸಬಾರ್ದು. ಇದಕ್ಕೆ ದೇವರೇ ಸಾಕ್ಷಿ ಅಂತ ಹೇಳಿ ಇನ್ನು ಮೇಲೆ ಈ ವಿಷಯದಲ್ಲಿ ಯಾರೊಬ್ಬರು ಕೂಡ ತುಟಿ ಬಿಚ್ಚಬಾರ್ದು, ಮಾತಾಡಬಾರ್ದು ಅಗಲಿಸುವಂತ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಮತ್ತೆ ಎಲ್ಲಿದೆ ನನ್ನ ಬುದ್ಧಿ ಮಾತು ಕೊಡುವಾಗ? ಇವತ್ತು ಏನಾಗ್ಬಿಡ್ತಾನೆ, ಒಂಥರ ಈ ಗಿಳಿಗೆ ಮಾತು ಕಲಿಸ್ತಾರೆ ನೋಡಿ, ಗಿಳಿಗೆ ಮಾತು ಕಲಿಸ್ಕೊಟ್ಟಂಗೆ ಆಗ್ಬಿಡ್ತದೆ. ಈ ಅಲ್ಲಿ ಬಂದು ಮ್ಯಾರೇಜ್ ರಿಜಿಸ್ಟರಿಂಗ್ ಅಂತಾನೆ ನಾನು ಹೇಳ್ದಂಗೆ ಹೇಳು ಅಂತಾನೆ. ನಾನು ಹೇಳ್ದಂಗೆ ಹೇಳಲ್ಲ, ನೀನು ಹೇಳ್ದಂಗೆ ಏನ್ ಮಾಡ್ಬೇಕು, ಹೇಳ್ಬೇಕದು. ನಾನು ಹೇಳ್ಕೊಟ್ಟಂಗೆ ನೀನು ಹೇಳ್ಕೊಡೋದಲ್ಲ ಅದು ಮ್ಯಾರೇಜ್. ನಾನು ಹೇಳ್ಕೊಟ್ಟಂಗೆ ನೀನು ಹೇಳ್ಕೊಡೋದಲ್ಲ, ನೀನು ಹೇಳ್ಬೇಕು. ಅದಕ್ಕೆ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆನೆ ತಾನು ಏನೇನು ಹೇಳ್ಬೇಕು ಅನ್ನುವಂಥದ್ದನ್ನ ಮ್ಯಾರೇಜ್ ರಿಜಿಸ್ಟರ್ ಅವ್ರಿಗೆ ಕೊಟ್ಬಿಡ್ಬೇಕು. ಅವ್ರಿಗೆ ಮೊದಲೇ ಬಾಯಟ್ ಮಾಡ್ರಿ ಇವುಗಳನ್ನ ಅಂತ, ನೀವುಗಳನ್ನೆಲ್ಲ ಬಾಯಟ್ ಮಾಡಿ ನೀವು ಇದನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಇವತ್ತು ನಾನು ನನ್ನ ಬಾಯಿಂದ ಹೇಳಿಸ್ಬಿಟ್ಟು ನಾನು ಹೇಳಿಸ್ಕೊಡೋದಲ್ಲ ಅವರುಗಳಿಗೆ. ಯಾಕಂದ್ರೆ ಅವ್ರು ಸಣ್ಣ ಮಕ್ಕಳು, ಅವರು ಶಾಲೆಯಲ್ಲಿ ಎಷ್ಟೆಷ್ಟು ದೊಡ್ಡ ಪ್ಯಾರನ್ನ ಬಾಯ್ಪಟ್ ಮಾಡ್ಕೊಂಡು ಹೇಳಿರ್ತಾರೆ. ಅಲ್ಲೆಲ್ಲ ಇದು ಚಿಕ್ಕ ಪ್ಯಾರ ಬಾಯ್ಪಟ್ ಮಾಡೋಕ್ಕಾಗಲ್ಲ ಅವರಿಗೆ, ಪರಿಸ್ಥಿತಿ ಹಿಂಗೆ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಏನಾಗ್ತದೆ ಅಂತಂದ್ರೆ, ಒಂಥರ ಏನೋ ಅಂದಿದೆ ಬಿಡ್ರಿ, ಏನೋ ಒಂದು ಮಾಡಿದೆ ಬಿಡ್ರಿ, ಅವೆಲ್ಲ ಲೆಕ್ಕಕ್ಕೆ ತಗೊಳಕ್ ಆಗ್ತದ ಅನ್ನೋ ರೀತಿಯಲ್ಲಿ ಉಡಾಫೆಯಾಗಿ ಮಾತಾಡುವಂಥದ್ದು ನಡೀತಾ ಇದೆ. ಸೀರಿಯಸ್ನೆಸ್ ಇಲ್ದಂಗೆ ಆಗ್ತಾ ಇದೆ ಇವತ್ತೆಲ್ಲ. ಸೊ ಆಲೋಚನೆ ಮಾಡಬೇಕು ವಿವಾದ ವಿಷಯದಲ್ಲಿ. ಸೊ ಹಾಗಾಗಿ ಕೀರ್ತನೆಗಳ ಗ್ರಂಥ 15ನೇ ಕೀರ್ತನೆ ಮುಗಿಸ್ಬಿಡೋಣ. ಕೀರ್ತನೆಗಳ ಗ್ರಂಥ 15ನೇ ಕೀರ್ತನೆ 1ರಿಂದ 4ನೇ ವಚನ. ಯೆಹೋವನೇ ಯೋಗ್ಯನೇ ಅವನು, ಈ ರೀತಿ ಮಾತು ಕೊಟ್ಟವನು ಹೆಂಗಿರ್ಬೇಕಂತೆ, ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನು. ಅಂದ್ರೆ ಮಾತು ಕೊಟ್ಟ ಮೇಲೆ ಹೆಂಗಿರ್ಬೇಕದು, ಸತ್ಯವಚನ, ಮಾತಿಗೆ ತಕ್ಕಂತೆ ನಡಿಬೇಕು. ಅದಕ್ಕೆ ನೀನು ಮಾತು ಕೊಡೋದಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡು ಅಂತ ಹೇಳ್ತಾರೆ. ಸುಮ್ನೆ ಮಾತಾಡಬಾರ್ದು ಕ್ರೈಸ್ತರು ಯಾವತ್ತೂ ಕೂಡ. ನಿನ್ನ ಮಾತು ಹೌದಂದ್ರೆ ಹೌದಿರ್ಬೇಕು, ಅಲ್ಲ ಅಂದ್ರೆ ಅಲ್ಲ ಇರಬೇಕು. ನೀನ್ ಏನೋ ಹೇಳ್ತೀನಿ ಅಂತಂದ್ರೆ, ಅಯ್ಯೋ ಬ್ರದರ್ ಕೇಳ್ಬಿಟ್ಟಿದ್ರೆ ಹಿಂದೆ ಬಂದಿರೋ, ಆಯ್ತು ಬ್ರದರ್ ಬಂದ್ಬಿಡ್ತೀನಿ ಅಂತ ಸಡನ್ ಆಗಿ ನೀನು ನಂಗೆ ಹೇಳ್ಬಾರ್ದು, ಯೋಚನೆ ಮಾಡಬೇಕು. ಅವ್ರು ಇರ್ಲಿ, ಸಹೋದರ ಇರ್ಲಿ, ಅವ್ರು ಕೊಡುವಂತ ಗೌರವವನ್ನ ನಾವು ಕೊಡೋಣ. ಎಸ್, ನನ್ನ ಕೈಲಿ ಆಗುತ್ತಾ ಆಗಲ್ವಾ ಬ್ರದರ್, ಇದ್ರ ಬಗ್ಗೆ ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ, ತಪ್ಪೇನಿಲ್ಲ. ಆನ್ ದಿ ಸ್ಪಾಟ್ ಅಲ್ಲೇ ನೀನು ಹೇಳ್ಬೇಕಂತ ಏನೂ ಇಲ್ಲ. ಬಿಕಾಸ್ ಪ್ರತಿಯೊಂದು ಮಾತುಗಳು ಕೂಡ ಏನ್ ಮಾಡ್ತಾನೆ, ರೆಕಾರ್ಡ್ ಆಗ್ತವೆ. ಸೊ ಮಾತು ಕೊಟ್ಟ ಮೇಲೆ ಅದನ್ನ ಎಷ್ಟೇ ನಷ್ಟ ಆದ್ರೂ ಕೂಡ ಏನ್ ಮಾಡ್ಬೇಕು, ನಿನ್ನ ಮಾತನ್ನ ನೆರವೇರಿಸ್ಬೇಕು ನೀನು. ಅದಕ್ಕೆ ಮಾತು ಕೊಡೋದಕ್ಕಿಂತ ಮುಂಚೆ 100 ಸಾರಿ ನಾವೇನ್ ಮಾಡ್ಬೇಕು, ನಾವು ಆಲೋಚನೆ ಮಾಡ್ಬೇಕು. ಹಾಗಾಗಿ ದೇವರು ಸಾಕ್ಷಿ ಆಗಿದ್ದಾನೆ ನೀನು ಮಾಡಿಕೊಂಡಂತ ಒಡಂಬಡಿಕೆಗೆ. ಹಾಗಾಗಿ ವಿವಾಹದ ವಿಷಯದಲ್ಲಿ ದೇವರು ಏರ್ಪಡಿಸಿದಂತ ಏರ್ಪಾಡುಗಳಿವು. ಸೊ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ವಿವಾಹ ಯಾಕೆ, ವಿವಾಹದ ಉದ್ದೇಶ ಏನು, ವಿವಾಹ ಯಾರಿಗೆ, ಸೊ ಯಾಕೆ ಅನ್ನುವಂಥ ಹಲವಾರು ವಿಷಯಗಳನ್ನು ನಾವು ಗಮನಿಸಿದ್ದೀವಿ. ಇನ್ನು ಮಧ್ಯಾಹ್ನದ ಒಂದು ಸೆಷನ್ನಲ್ಲಿ ಇನ್ನೊಂದು 2-3 ವಿಷಯಗಳಿದೆ, ಅವುಗಳನ್ನು ಕೂಡ ನಾವು ಅಭ್ಯಾಸ ಮಾಡೋಣ. ತದನಂತರ ಏನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಅಥವಾ ಸಂದೇಹಗಳೇನಾದರೂ ಇದ್ದರೆ ಅವುಗಳನ್ನ ಡಿಸ್ಕಷನ್ ಮಾಡಿಕೊಂಡು ಈ ಒಂದು ದಿನದ ಬೈಬಲ್ ಸ್ಟಡಿ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸೋದಕ್ಕೆ ನಾವು ಮುಂದಾಗೋಣ. ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಒಂದು ಭಾಗವನ್ನು ಮುಕ್ತಾಯ ಮಾಡ್ತೀನಿ. ಸಹೋದರರು ಬಂದು ಕೊನೆ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ವಿನಂತಿಸಿಕೊಳ್ಳಿ.